Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 9.2 ಮಾಡೋಣ. ನೋಡಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ. ಟೂ ಸರ್ಕಲ್ಸ್ ಆಫ್ ರೇಡಿಯೈ 5 centimeter and 3 centimeter intersect at 2 points and the distance between their centers is 4 centimeter. Find the length of common chord ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಟೂ ಸರ್ಕಲ್ಸ್ ಹೇಳಿದ್ದಾರೆ. ಒಂದು 5 centimeter ರೇಡಿಯಸ್ ಇಲ್ಲಿ ಡ್ರಾ ಮಾಡಿದೀನಿ, ಒಂದು 3 centimeter ರೇಡಿಯಸ್ ಇರೋದು ಒಂದು ಚಿಕ್ಕ ಸರ್ಕಲ್ ಡ್ರಾ ಮಾಡಿದ್ರೆ ಇಂಟರ್ಸೆಕ್ಟ್ ಅಟ್ 2 ಪಾಯಿಂಟ್ಸ್ ಅಂದ್ರೆ ಇಂಟರ್ಸೆಕ್ಟ್ ಆಗಿದಾವೆ ನೋಡಿ 2 ಪಾಯಿಂಟ್ಸ್ ಎ ಅಂಡ್ ಬಿ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್ ಇಸ್ 4 centimeter ಅಂತ ಕೊಟ್ಟಿದ್ದಾರೆ. ಸೊ ಈ mn ಇಸ್ ಈಕ್ವಲ್ಸ್ ಟು 4 ಅಂತ ಇಟ್ಕೊಳ್ಳಿ. ಫೈಂಡ್ ದ ಲೆಂತ್ ಆಫ್ ಕಾಮನ್ ಕಾರ್ಡ್. ಈ ಎರಡು ಸರ್ಕಲ್ಗೂ ಒಂದು ಕಾರ್ಡ್ ಇದೆ. ಈ ಕಾರ್ಡ್ ಲೆಂತ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡೋಣ. ನೋಡಿ ಫಸ್ಟ್ ನಮ್ಗೆ ಪ್ರೂವ್ ಮಾಡ್ಬೇಕು ಅಂತ, ಲೆಂತ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ, ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡ್ವಿ. ನೋಡಿ ಈಗ ಇಲ್ಲಿ ಒಂದು ನಾವು ನೇಮ್ ಮಾಡೋಣ ಪಿ ಅಂತ. ಈಗ ಈ 2 ಟ್ರಯಾಂಗಲ್ಸ್ ಆಯ್ತಲ್ವಾ, ಈ 2 ಟ್ರಯಾಂಗಲ್ಸ್ ನ ನಾವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ನಾವು ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಆದ್ರೆ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ನೋಡಿ ಎ ಎಂ ಈಸ್ ಈಕ್ವಲ್ಸ್ ಟು ಬಿ ಎಂ ಮಾಡ್ಬೋದು. ಆದ್ರೆ ನೋಡಿ ಇನ್ನು ಆಂಗಲ್ಸ್ ಸಿಗಲ್ಲ. ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಆಗತ್ತೆ. ಇನ್ನು ಕಾಮನ್ ಇದೆ, ಈ ಎಂ ಪಿ ಇದೆ ಅಲ್ಲ, ಇದು ಕಾಮನ್ ಇದೆ. ಬಟ್ ಇನ್ನೊಂದು ಸೈಡ್ ಆದ್ರೆ ಇಲ್ಲ, ಇನ್ನು ಆಂಗಲ್ ಅದು ಇಲ್ಲ. ಸೊ ನಾವು ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಎ ಎಂ ಎನ್ ತಗೊಳ್ಳೋಣ, ಈ ರೀತಿ ಹಾಫ್. ಆಮೇಲೆ ಈ ಟ್ರಯಾಂಗಲ್ ಎಂ ಬಿ ಎನ್. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿ ನಮ್ಗೆ ಈ ಆಂಗಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಈಗ ಬರೆಯೋಣ. ಇನ್ ಟ್ರಯಾಂಗಲ್ ಎ ಎಂ ಎನ್ ಅಂಡ್ ಟ್ರಯಾಂಗಲ್ ಎಂ ಬಿ ಎಂ ಎನ್. ಓಕೆ, ಈ 2 ಟ್ರಯಾಂಗಲ್ಸ್ ಅಲ್ಲಿ ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ ಎಂ ಎನ್ ಕಾಮನ್ ಇದೆ ಅಲ್ವಾ, ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ ಇದೆ. ಬರೆಯೋಣ ಎ ಎಂ ಇಸ್ ಈಕ್ವಲ್ಸ್ ಟು ಬಿ ಎಂ. ಎ ಎಂ ಬಿ ಎಂ ಏನಿದು ರೇಡಿಯಸ್ ಆಫ್ ದ ಸರ್ಕಲ್. ಸೊ ರೇಡಿಯೈ, ಒಂದ್ ರೇಡಿಯಸ್ ಇದ್ರೆ ರೇಡಿಯಸ್ ಅಂತ ಹೇಳ್ಬೇಕು, ಪ್ಲೂರಲ್ ಫಾರ್ಮ್ ಅಂದ್ರೆ ರೇಡಿಯೈ. ಸೊ ರೇಡಿಯೈ ಆಫ್ ಸರ್ಕಲ್ ಆಯ್ತಾ. ಈಗ ಎಂ ಎನ್ ಇಸ್ ಕಾಮನ್. ಸೊ ಎಂ ಎನ್ ಇಸ್ ಈಕ್ವಲ್ಸ್ ಟು ಎಂ ಎನ್. ಎಂ ಎನ್ ಈಸ್ ಕಾಮನ್ ಅಲ್ವಾ. ಈಗ ನೋಡಿ ಎ ಎನ್ ಇಸ್ ಈಕ್ವಲ್ಸ್ ಟು ಬಿ ಎನ್ ಆಗತ್ತಲ್ವಾ. ಈ ಸರ್ಕಲ್ಗೆ ರೇಡಿಯಸ್ ಇದೆ, ರೇಡಿಯೈ ಇದೆ. ಸೊ ಅದನ್ನು ಬರೆಯೋಣ. ಎ ಎನ್ ಇಸ್ ಈಕ್ವಲ್ಸ್ ಟು ಬಿ ಎನ್. ಇದನ್ನು ರೀಸನ್ ಏನ್ ಬರೀಬೇಕು, ರೇಡಿಯೈ ಆಫ್ ಸರ್ಕಲ್. ಇದು 5 centimeter ಸರ್ಕಲ್, ಇದು 3 centimeter ಸರ್ಕಲ್. ಬರೆಯೋಂಗಿದ್ರೆ ಬರಿಬಹುದು. ಓಕೆ, ರೇಡಿಯೈ ಆಫ್ 3 centimeter ಸರ್ಕಲ್, ಇದು 5 centimeter ರೇಡಿಯಸ್ ಇರೋ ಸರ್ಕಲ್ ಅಂತ ಅರ್ಥ. ನೋಡಿ ಇಲ್ಲಿ ಏನ್ ಮ್ಯಾಚ್ ಆಯ್ತು, ಸೈಡು ಇಲ್ಲಿನೂ ಸೈಡು ಇಲ್ಲಿನೂ ಸೈಡು. ಓಕೆ, ಇಲ್ಲಿ ಬರಿತೀನಿ, ಒಳಗಡೆ ಆದ್ರೂ ಪರವಾಗಿಲ್ಲ ಬರಿತೀನಿ. Under SSS criteria, 2 triangles are said to be congruent. Therefore, triangle
AMN is congruent to triangle BMN under SSS rule. ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತಲ್ವಾ, ಈಗ ನಾವು ಹೇಳ್ಬೋದಲ್ವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ನೋಡಿ ಇದನ್ನ ಈ ಆಂಗಲ್ ಇಸ್ ಈಕ್ವಲ್ಸ್ ಟು ಈ ಆಂಗಲ್ ಆಗುತ್ತಲ್ವಾ. ಸೊ ನಾನು ನಂಬರಿಂಗ್ ಮಾಡ್ತೀನಿ, ನಂಬರ್ 1 ನಂಬರ್ 2. ಸೊ ಏನ್ ಹೇಳ್ಬೋದು, ದೇರ್ ಫೋರ್ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2. ರೀಸನ್ CP. ಆಯ್ತಾ, ಈ ಟೂ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ AMP, ಟ್ರಯಾಂಗಲ್ BMP ತಗೋಣ. ಓಕೆ, ಇನ್ ಟ್ರಯಾಂಗಲ್ AMP, ಸಾರಿ P ಬರಿಬೇಕಾಗಿತ್ತು, ಅಂಡ್ ಟ್ರಯಾಂಗಲ್ BMP. ನೋಡಿ ಈಗ ಟೂ ಟ್ರಯಾಂಗಲ್ಸ್ ಅಲ್ಲಿ ಏನೇನ್ ಈಕ್ವಲ್ ಇದ್ದಾವೆ ನೋಡೋಣ. AM ಇಸ್ ಈಕ್ವಲ್ಸ್ ಟು BM ಆಗುತ್ತಲ್ವಾ, AM ಇಸ್ ಈಕ್ವಲ್ಸ್ ಟು BM. ರೀಸನ್ ಸೇಮ್ ಮೇಲೆ ಬರ್ದ್ವಲ್ಲ ಅದೇ ರೀತಿ, ರೇಡಿಯೈ ಆಫ್ ಸರ್ಕಲ್. ಆಯ್ತಾ, ಈಗ ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2 ಅಂತ ಬರಿಬೋದಲ್ವಾ, ಈಗ ತಾನೇ ಪ್ರೂವ್ ಮಾಡಿದೀವಿ. ಆಂಗಲ್ 1 ಇಸ್ ಈಕ್ವಲ್ಸ್ ಟು ಆಂಗಲ್ 2, ರೀಸನ್ proved above ಅಂತ ಬರೆಯೋಣ. ಓಕೆ, ಈಗ ನೋಡಿ MP ಏನಿದೆ ಅಲ್ಲ ಇದು ಕಾಮನ್ ಇದೆ ನೋಡಿ ಈ ಟೂ ಟ್ರಯಾಂಗಲ್ಸ್ಗೂ. ಸೊ ಅದನ್ನೇ ಬರೆಯೋಣ. MP is equals to MP. MP is ಕಾಮನ್. ನೋಡಿ ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಸೊ ಏನ್ ಹೇಳ್ಬೋದು, ಅಂಡರ್ SS criteria ಟೂ ಟ್ರಯಾಂಗಲ್ಸ್ ಆರ್ ಸೆಡ್ ಟು ಬಿ ಕಾಂಗ್ರುಯೆಂಟ್. Therefore triangle AMP is congruent to triangle BMP under SAS rule. ಆಯ್ತಲ್ವಾ, ಈಗ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈಗ ನಾವು ಹೇಳ್ಬೋದಲ್ವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ನಾವೇನ್ ಹೇಳ್ಬೋದು, AP is equals to PB ಅಂತ ಹೇಳ್ಬೋದು. ಸೊ ಅದನ್ನೇ ಬರೆಯೋಣ. Therefore AP is equals to PB or BP ಅಂತ ಬರೀರಿ. ಓಕೆ, PB ಆಯ್ತು. ಇದು ಇನ್ನು ಇಲ್ಲಿ ನಂಬರ್ ಮಾಡ್ತೀನಿ, ಈ ಆಂಗಲ್ ಈಕ್ವಲ್ ಆಗ್ತಾವಲ್ವಾ, ಈ ಟೂ ಟ್ರಯಾಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿದೀವಿ. ಸೊ ಇಲ್ಲಿ ನಂಬರ್ ಮಾಡ್ತೀನಿ, ಇಲ್ಲಿ 3 ಅಂತ ಮಾಡ್ತೀನಿ, ಇಲ್ಲಿ ಆಂಗಲ್ 3 ಆಂಗಲ್ 4 ಅಂತ ನೇಮ್ ಮಾಡಿದೀನಿ. ಈ ಎರಡು ಆಂಗಲ್ ಈಕ್ವಲ್ ಆಗುತ್ತಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ಆಂಗಲ್ 3 is equals to ಆಂಗಲ್ 4. ಎರಡಕ್ಕೂ ರೀಸನ್ CP ಆಯ್ತಲ್ವಾ, ಈ ಎರಡು ಆಂಗಲ್ಸ್ ಈಕ್ವಲ್ ಅಂತ ತೋರಿಸಿದ್ವಿ. ಈಗ ನೋಡಿ ಆಂಗಲ್ 3 ಈಕ್ವಲ್ ಟು ಆಂಗಲ್ 4 ಅಂತ ತೋರಿಸಿದ್ವಿ. ಆದ್ರೆ ಆಂಗಲ್ 3 ಪ್ಲಸ್ ಆಂಗಲ್ 4 ಏನಾಗುತ್ತೆ, ಲೀನಿಯರ್ ಪೇರ್ ಆಗುತ್ತಂತ. ಇದು ಸ್ಟ್ರೇಟ್ ಲೈನ್ ಇದೆ, ಎರಡು ಸೇರಿದ್ರೆ ಲೀನಿಯರ್ ಪೇರ್ ಆಗುತ್ತೆ. ಸೊ ಅದನ್ನೇ ಬರೆಯೋಣ. ಆಂಗಲ್ 3 ಪ್ಲಸ್ ಆಂಗಲ್ 4 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಲೀನಿಯರ್ ಪೇರ್. ಆದ್ರೆ ಈಗ ತಾನೇ ನಾವು ಪ್ರೂವ್ ಮಾಡಿದ್ವಿ ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಅಂತ. ಸೊ ಏನಾಗುತ್ತೆ, ಒಂದೇ ಬರೆಯೋಣ. ಆಂಗಲ್ 3 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎರಡು ಆಡ್ ಮಾಡಿದ್ರೆ ಏನಾಗುತ್ತೆ, ಟ್ವೈಸ್ ಆಫ್ ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಆಂಗಲ್ 3 ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ ಟು ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಗತ್ತೆ, ಕ್ಯಾನ್ಸಲ್ ಮಾಡಿದ್ರೆ 90 ಡಿಗ್ರಿ ಆಯ್ತು. ಸೊ ಏನ್ ಹೇಳ್ಬೋದು, ಆಂಗಲ್ 3 ಇಸ್ ಈಕ್ವಲ್ಸ್ ಟು ಆಂಗಲ್ 4 ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಅಂದ್ರೆ ಈ ಎರಡು ಆಂಗಲ್ಸ್ ರೈಟ್ ಆಂಗಲ್ಸ್ ಅಂತ ಪ್ರೂವ್ ಆಯ್ತು ಅಲ್ವಾ. ಈಗ ಇದಿಷ್ಟು ರಬ್ ಮಾಡಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮಾಡ್ತೀವಿ. ನೋಡಿ ಈಗ ನಾವು ಪೈಥಾಗರಸ್ ಫಾರ್ಮುಲಾ ಅಪ್ಲೈ ಮಾಡಿ AB ಲೆಂತ್ ಫೈಂಡ್ ಔಟ್ ಮಾಡ್ಬೋದು. ಸೊ ಅದಕ್ಕೆ ನಾವೇನ್ ಮಾಡೋಣ, ಈಗ ನೋಡಿ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಸೈಡ್ ಸ್ಕ್ವೇರ್ ತಗೊಳ್ಳೋಣ.
ನೋಡಿ ಇಲ್ಲಿ ಎಂ ಎನ್ ಇಸ್ ಈಕ್ವಲ್ಸ್ ಟು 4 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಎಂ ಪಿ ಎಷ್ಟಂತ ಗೊತ್ತಿಲ್ವಲ್ಲ, ಸೊ ನಾವು ಲೆಟ್ ಮಾಡ್ಕೊಳ್ಳೋಣ. ಲೆಟ್ ಎಂ ಪಿ ಬಿ ಎಕ್ಸ್ ಅಂತ ಇಟ್ಕೊಳ್ಳೋಣ. ಈಗ ಪಿ ಎನ್ ಎಷ್ಟಾಗತ್ತೆ ನೋಡಿ, ಇದು ಎಂ ಎನ್ ಇದೆ, ಇದು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಿ ಇದೆ, ಇದನ್ನ ನಾವು ಎಕ್ಸ್ ಅಂತ ಇಟ್ಕೊಂಡಿದೀವಿ. ಸೊ ಪಿ ಎನ್ ಏನಾಗತ್ತೆ, 4 ಮೈನಸ್ ಎಕ್ಸ್ ಆಗತ್ತಲ್ವಾ. ಇದಿಷ್ಟು ಎಕ್ಸ್ ಅಂತ ಇಟ್ಕೊಂಡಿದೀವಿ, ಫುಲ್ 4 ಇದೆ. ಸೊ 4 ಮೈನಸ್ ಎಕ್ಸ್ ಪಿ ಎನ್ ಆಗತ್ತೆ. ಸೊ ಬರೆಯೋಣ ಅದನ್ನೇ, ಪಿ ಎನ್ ವಿಲ್ ಬಿ 4 ಮೈನಸ್ ಎಕ್ಸ್. ಆಯ್ತಾ? ಈಗ ನೋಡಿ, ಇನ್ ಟ್ರಯಾಂಗಲ್ ಎ ಪಿ ಎಂ ಹೈಪೋಟೆನ್ಯೂಸ್ ಏನಿದೆ, ಎ ಎಂ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಂ ಪಿ ಸ್ಕ್ವೇರ್ ಪ್ಲಸ್ ಎ ಪಿ ಸ್ಕ್ವೇರ್ ಆಯ್ತು ಅಲ್ವಾ. ಸೊ ನೋಡಿ, ಎ ಎಂ ಅಂದ್ರೆ ರೇಡಿಯಸ್ ಆಫ್ ದ ಬಿಗ್ಗರ್ ಸರ್ಕಲ್. ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಸೊ 5 ಸ್ಕ್ವೇರ್ ಆಯ್ತು ಇಸ್ ಈಕ್ವಲ್ಸ್ ಟು ಎಂ ಪಿ ಏನ್ ಇಟ್ಕೊಂಡಿದೀವಿ, ಎಕ್ಸ್ ಅಂತ ಇಟ್ಕೊಂಡಿದೀವಿ. ಸೊ ಎಕ್ಸ್ ಸ್ಕ್ವೇರ್ ಆಯ್ತು ಪ್ಲಸ್ ಎ ಪಿ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಬೇಕು. ಸೊ ಎ ಪಿ ಹಾಗೆ ಇಡೋಣ. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಪಿ ಸ್ಕ್ವೇರ್ ಆಯ್ತು ಅಲ್ವಾ. ಈಗ ಇದನ್ನ ಹೀಗೆ ಇಟ್ಕೊಳ್ಳೋಣ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಎ ಪಿ ಎನ್ ತಗೋಣ. ಓಕೆ, ಇಲ್ಲಿ ಬರಿಲ್ಲ, ಇನ್ ಟ್ರಯಾಂಗಲ್ ನೋಡಿ, ಇದನ್ನ ನಂಬರ್ 1 ಅಂತ ಇಟ್ಕೊಂಡಿರೋಣ. ಇನ್ ಟ್ರಯಾಂಗಲ್ ಎ ಪಿ ಎನ್, ಇಲ್ಲಿ ಹೈಪೋಟೆನ್ಯೂಸ್ ಬಂದು ಎ ಎನ್ ಆಗುತ್ತೆ. ಸೊ ಎ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಎನ್ ಸ್ಕ್ವೇರ್ ಪ್ಲಸ್ ಪಿ ಎನ್ ಸ್ಕ್ವೇರ್. ಎ ಎನ್ ಎಷ್ಟಿದೆ, ಸ್ಮಾಲರ್ ಸರ್ಕಲ್ದು ರೇಡಿಯಸ್ ಎಷ್ಟಿದೆ, 3 ಇದೆ. ಸೊ 3 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಪಿ ಅಂದ್ರೆ ಗೊತ್ತಿಲ್ಲ. ಸೊ ಎ ಪಿ ನೋಡಿ, ಎ ಪಿ ಸ್ಕ್ವೇರ್ ಅಂದ್ರೆ ಗೊತ್ತಿಲ್ಲ, ಆದ್ರೆ ನಾವು ಇಲ್ಲಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇಟ್ಕೊಂಡಿದೀವಲ್ವಾ, ಅದೇ ಅಲ್ವಾ ಎ ಪಿ ಸ್ಕ್ವೇರ್ ಅಂದ್ರೆ ಬೇರೆ ಏನಿಲ್ಲ. ಸೊ ಇದನ್ನೇ ಬರ್ದ್ಬಿಡ್ಬೋದು. ಸೊ 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಓಕೆ, ಇದು ಎ ಪಿ ಸ್ಕ್ವೇರ್ ಆಯ್ತು ಪ್ಲಸ್ ಪಿ ಎನ್ ಸ್ಕ್ವೇರ್. ಇಲ್ಲಿ ಪಿ ಎನ್ ಏನಂತ ಇಟ್ಕೊಂಡಿದೀವಿ, 4 ಮೈನಸ್ ಎಕ್ಸ್ ಅಂತ ಇಟ್ಕೊಂಡಿದೀವಲ್ವಾ. ಸೊ ಅದನ್ನೇ ಬರೆಯೋಣ, 4 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಈಗ ನೋಡಿ, 3 ಸ್ಕ್ವೇರ್ ಅಂದ್ರೆ 9 ಆಯ್ತು ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಅಂದ್ರೆ 25 ಆಯ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಆಯ್ತು. ಈಗ ನೋಡಿ, ಇದು ಯಾವ ಫಾರ್ಮುಲಾ ನೆನಪು ಮಾಡತ್ತೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದ್ರದ್ದು ಎಕ್ಸ್ಪೆನ್ಷನ್ ಏನು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ. ಸೊ ಇದನ್ನೇ ಬರೆಯೋಣ, ಪ್ಲಸ್ 4 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 4 ಇಂಟು ಎಕ್ಸ್ ಅಲ್ವಾ. ಈಗ ನೋಡಿ, 25 ಇಲ್ಲಿ 9 ಹಾಗೆ ಇಡೋಣ, ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಇರೋದ್ರಿಂದ ಏನು ಸೈನ್ ಚೇಂಜ್ ಆಗಲ್ಲ, ಹಾಗೆ ಬರೆದ್ಬಿಡ್ಬೋದು. 4 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ 2 4 8, 8 ಇಂಟು ಎಕ್ಸ್ 8x ಆಯ್ತಾ. ಈಗ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಕ್ಯಾನ್ಸಲ್ ಆಗುತ್ತಲ್ವಾ, ಕ್ಯಾನ್ಸಲ್ ಆಯ್ತು. ಈಗ ನೋಡಿ, 9 ಇಸ್ ಈಕ್ವಲ್ಸ್ ಟು 25 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16 ಆಯ್ತು ಮೈನಸ್ 8x. ಈಗ ನೋಡಿ, ನಂಬರ್ ಆಡ್ ಮಾಡೋಣ. ಇಲ್ಲಿ 25 ಪ್ಲಸ್ 16 ಎಷ್ಟಾಯ್ತು, 1141 ಆಯ್ತು. 9 ಇಸ್ ಈಕ್ವಲ್ಸ್ ಟು 41 ಮೈನಸ್ 8x ಆಯ್ತು. ಈಗ 8x ಮೈನಸ್ 8x ಇದೆಯಲ್ಲ, ಇದನ್ನ ಲೆಫ್ಟ್ ಸೈಡ್ ಕಳ್ಸೋಣ, ಈ 9 ಈ ಕಡೆ ಕಳ್ಸೋಣ. ಸೊ ಪ್ಲಸ್ 8x ಆಯ್ತು, 41, ಈ 9 ಈಕ್ವಲ್ಸ್ ಟು ಕಡೆ ಮೈನಸ್ ಆಯ್ತು. ಸೊ 41 ನಲ್ಲಿ 9 ಮೈನಸ್ ಮಾಡೋಣ, 2 3. ಸೊ ಎಷ್ಟು ಬಂತು, 32. ಸೊ 8x ಇಸ್ ಈಕ್ವಲ್ಸ್ ಟು 32 ಆದ್ರೆ x ಇಸ್ ಈಕ್ವಲ್ಸ್ ಟು 32 ಅಪಾನ್ ಈ 8 ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಯ್ತು
ನೋಡಿ 8 1 8 4 ಸೊ ಏನ್ ಬಂತು 4 ಬಂತು. ಇದಿಷ್ಟು ರಬ್ ಮಾಡ್ತೀನಿ. ನೋಡಿ ಏನ್ ಬಂತು ನಮ್ಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂತು. ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಬಂದ್ರೆ ನಮ್ಗೆ ಬೇಕಾಗಿರೋದು ಎ ಬಿ ಲೆಂತ್ ಅಲ್ವಾ. ಸೊ ನೋಡಿ ಇಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ 4 ಹಾಕಿ ನೋಡೋಣ. ನೋಡಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ ಇಲ್ಲಿ. ಸೊ ನೋಡಿ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 5 ಸ್ಕ್ವೇರ್ ಅಂದ್ರೆ 25 ಮೈನಸ್ ಎಕ್ಸ್ ಅಂದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 4 ಇದೆ. ಸೊ 4 ಸ್ಕ್ವೇರ್ ಅಂದ್ರೆ 16 ಆಯ್ತು. 25 ಮೈನಸ್ 16. ಸೊ ಎ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 25 ಮೈನಸ್ 16 ಅಂದ್ರೆ 9 ಆಯ್ತು. ದೇರ್ಫೋರ್ ನೋಡಿ ಎ ಪಿ ಇಸ್ ಈಕ್ವಲ್ಸ್ ಟು ರೂಟ್, ಇಲ್ಲಿ ಸ್ಕ್ವೇರ್ ಇದೆ ಅಲ್ವಾ, ಈ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ರೂಟ್ ಬರುತ್ತೆ, ರೂಟ್ 9. ಎ ಪಿ ಇಸ್ ಈಕ್ವಲ್ಸ್ ಟು ಏನಾಯ್ತು 3 ಬಂತು. ನೋಡಿ ಎ ಪಿ ಇಸ್ ಈಕ್ವಲ್ಸ್ ಟು 3 ಬಂತು. ನಮ್ಗೆ ಬೇಕಾಗಿರೋದೇನು ಎ ಬಿ ಬೇಕು. ಎ ಬಿ ಬೇಕಂದ್ರೆ ಏನಾಗತ್ತೆ ಎ ಪಿ ಪ್ಲಸ್ ಪಿ ಬಿ. ನೋಡಿ ಎ ಬಿ ಇಸ್ ಈಕ್ವಲ್ಸ್ ಟು ಎ ಪಿ ಪ್ಲಸ್ ಪಿ ಬಿ ಆಯ್ತಾ. ಎ ಬಿ ಅಂದ್ರೆ ಎ ಪಿ ಪ್ಲಸ್ ಪಿ ಬಿ ಆಯ್ತು. ಆದ್ರೆ ನೋಡಿ ಬಟ್ ಎ ಪಿ ಇಸ್ ಈಕ್ವಲ್ಸ್ ಟು ಪಿ ಬಿ ಇದೆ, ಆಲ್ರೆಡಿ ಪ್ರೂವ್ ಮಾಡಿದೀವಿ ಮುಂಚೆ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಎರಡು ಸೇಮ್ ಅಂತ ಹೇಳ್ಬೋದು. ಸೊ ಎ ಬಿ ಇಸ್ ಈಕ್ವಲ್ಸ್ ಟು 3 ಪ್ಲಸ್ 3, ಎರಡೂ ಈಕ್ವಲ್ ಇದಾವಲ್ವಾ. ಸೊ 3 ಪ್ಲಸ್ 3 ಎಷ್ಟಾಯ್ತು 6 ಆಯ್ತು. ಸೊ ಅದಕ್ಕೆ ಎ ಬಿ ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ಸ್. ಓಕೆ, ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಎ ಬಿ ಲೆಂತ್ ಕಾಮನ್ ಕಾರ್ಡ್ ಲೆಂತ್, ಅದಕ್ಕೆ ಅದೇ ಫೈಂಡ್ ಔಟ್ ಮಾಡಿದ್ವಿ 6 ಸೆಂಟಿಮೀಟರ್ಸ್ ಅಂತ. ಓಕೆ, ಈಗ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಇಫ್ 2 ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ intersect within the circle, prove that the segments of one chord are equal to corresponding segments of other chord ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಸರ್ಕಲ್ ಇದೆ, ಇನ್ನು 2 ಈಕ್ವಲ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಬರ್ದಿದ್ದೀನಿ ಇಲ್ಲಿ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ. ಈಗ ಅವ್ರು ಏನ್ ಹೇಳಿದ್ದಾರೆ ಇಂಟರ್ಸೆಕ್ಟ್ ಆಗಿದೆ ಅಂತ. ಸೊ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಪಿ ಅಂತ ನೇಮ್ ಮಾಡಿದ್ದೀನಿ. ಈಗ ಅವ್ರು ಏನ್ ಹೇಳಿದ್ರೆ ಪ್ರೂವ್ ದಟ್ ಸೆಗ್ಮೆಂಟ್ಸ್ ಆಫ್ ಒನ್ ಕಾರ್ಡ್ ಈಸ್ ಈಕ್ವಲ್ ಟು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ಸ್ ಆಫ್ ಅದರ್ ಕಾರ್ಡ್. ಅಂದ್ರೆ ಸೆಗ್ಮೆಂಟ್ಸ್ ಅಂದ್ರೆ ನೋಡಿ ಈ ಸಿ ಡಿ ಇದೆ ಅಲ್ವಾ, ಇದೊಂದು ಸೆಗ್ಮೆಂಟ್. ಅಂದ್ರೆ ಇಲ್ಲಿ ನಾವ್ ಏನ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಈ ಕಾರ್ಡ್ ಸೆಗ್ಮೆಂಟ್ ಈ ಕಾರ್ಡ್ ಸೆಗ್ಮೆಂಟ್ ಈಕ್ವಲ್ ಅಂತ. ಅಂದ್ರೆ ನೋಡಿ ಈ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಅಂತ ಪ್ರೂವ್ ಮಾಡ್ಬೇಕು ಒಂದು ಇದು. ಇನ್ನ ಸ್ಮಾಲ್ ಒನ್ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಅಂತ ಪ್ರೂವ್ ಮಾಡ್ಬೇಕು. ಸೊ ಅದನ್ನೇ ಬರೆಯೋಣ. ಟು ಪ್ರೂವ್ ಅಂತ ಬರೆಯೋಣ. ಟು ಪ್ರೂವ್ ನಲ್ಲಿ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಒಂದು, ಇನ್ನೊಂದು ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ. ಇವೆರಡನ್ನ ಪ್ರೂವ್ ಮಾಡ್ಬೇಕು. ಸೊ ಇವೆರಡನ್ನ ಪ್ರೂವ್ ಮಾಡೋದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಯಾಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಡು ನಮ್ಗೆ ಥಿಯರಮ್ ಇದೆ ಅಲ್ವಾ ಬೈಸೆಕ್ಟ್ ಆಗುತ್ತೆ ಅಂತ. ಸೊ ನಮ್ಗೆ ಇಲ್ಲಿ ಯೂಸ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಅಪ್ಲೈ ಮಾಡಿದ್ರೆ ನಮ್ಗೆ ಪ್ರೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ನೋಡಿ ಡ್ರಾ ಮಾಡಿದೀನಿ. ಇದಕ್ಕೆ ನೇಮ್ ಮಾಡೋಣ. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ ಇರುತ್ತೆ. ಇಲ್ಲಿ ನಾನು ಎಂ ಅಂತ ನೇಮ್ ಮಾಡ್ತೀನಿ, ಇಲ್ಲಿ ಎನ್ ಅಂತ ನೇಮ್ ಮಾಡ್ತೀನಿ. ಓಕೆ, ಈಗ ನೋಡಿ ಇಷ್ಟೇ ಆದ್ರೂ ಆಗಲ್ಲ. ಸೊ ನಾನು ಇದನ್ನ ಜಾಯಿನ್ ಮಾಡ್ಕೋಬೇಕು, ಒಪಿನ ಜಾಯಿನ್ ಮಾಡ್ಕೋಬೇಕು.
ಸೊ ಕನ್ಸ್ಟ್ರಕ್ಷನ್ ಬರೆಯೋಣ. ಡ್ರಾ OM perpendicular to AB and ON perpendicular to CD and join OP. ಇದಿಷ್ಟು ನಮ್ಮ ಕನ್ಸ್ಟ್ರಕ್ಷನ್ ಆಯ್ತು. ಆಯ್ತಾ? ಈಗ ಸೊಲ್ಯೂಷನ್ ಬರೋಣ. ಈಗ ನೋಡಿ AB = CD ಇದೆ ಅಲ್ವಾ, ಇದು ಗಿವನ್ ಇದೆ, ಅವರೇ ಕೊಟ್ಟಿದ್ದಾರೆ 2 ಕಾರ್ಡ್ಸ್ ಈಕ್ವಲ್ ಅಂತ. ಸೊ ಅದನ್ನ ಬರೆಯೋಣ. ಇನ್ನು ನಾವೇನ್ ಮಾಡಿದ್ವಿ, ಈಗ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ನಮ್ಗೆ ಥಿಯರಮ್ ಏನ್ ಹೇಳುತ್ತೆ, ಪರ್ಪೆಂಡಿಕ್ಯುಲರ್ ಯಾವುದೇ ಕಾರ್ಡ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದು ಈಕ್ವಲ್ ಆಗಿ ಬೈಸೆಕ್ಟ್ ಆಗತ್ತೆ ಅಂತ. ಅಂದ್ರೆ ಏನರ್ಥ, AM = BM ಅಂತ ಅಲ್ವಾ. ಸೊ ಅದನ್ನು ಬರೆಯೋಣ. AM = BM. ಇಲ್ಲಿ ಕೂಡ ಬೈಸೆಕ್ಟ್ ಆಗಿದೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದೀವಿ ON ಕೂಡ. ಸೊ ಏನಾಗತ್ತೆ, ಇಲ್ಲಿ ಕೂಡ CN or NC ಅಂತ ಬರೀಬಹುದು. DN = NC ಅಂತ ಬರೆಯೋಣ. ಇವೆರಡಕ್ಕೂ ರೀಸನ್ ಬೈಸೆಕ್ಟ್ಸ್ ಅಂತ ಬರೆಯೋಣ. ಪರ್ಪೆಂಡಿಕ್ಯುಲರ್ ಫ್ರಮ್ ಸೆಂಟರ್ bisects the chord. ಇದಕ್ಕೆ ಗಿವನ್. ಅಲ್ವಾ. ಈಗ ನೋಡಿ AB = CD ಇದೆ. ಈಗ ಬೈಸೆಕ್ಟ್ ಮಾಡಿದ್ಮೇಲೆ ಒಂದು ಕಾರ್ಡ್ ಅಲ್ಲಿ ಸಪೋಸ್ 6 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಎರಡೂನು 6 ಸೆಂಟಿಮೀಟರ್ ಆಯ್ತು, 2 ಕಾರ್ಡ್ 6 ಸೆಂಟಿಮೀಟರ್, ಯಾಕೆ ಈಕ್ವಲ್ ಇದಾವೆ. ಈಗ ಬೈಸೆಕ್ಟ್ ಆದ್ರೆ ಇದು 3 ಇರುತ್ತೆ, ಇದು 3 ಇರುತ್ತೆ. ಅಂದ್ರೆ AM 3 ಸೆಂಟಿಮೀಟರ್, MBನೂ 3 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ ಈ ಕಾರ್ಡ್ ಕೂಡ ಇಲ್ಲಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಮಾಡಿದೆ, ಸೊ ಇಲ್ಲಿನೂ ಈಕ್ವಲ್ ಆಗಿ ಇರುತ್ತೆ. CN = DN, DN = NC ಅಂತ ಮಾಡಿದ್ವಲ್ವಾ, ಎಲ್ಲ ಈಕ್ವಲ್ ಇದೆ ಅಂತ ಅರ್ಥ. ಇವು 4 ಈಕ್ವಲ್ ಇದಾವೆ. ಸೊ ಅದನ್ನೇ ಬರೆಯೋಣ. AM = BM = DN = NC. ಓಕೆ, ಎಲ್ಲವೂ ಈಕ್ವಲ್ ಇದಾವೆ ಅಂತ ಅರ್ಥ. ಸೊ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ತಗೊಳ್ಳೋಣ ಟ್ರಯಾಂಗಲ್ಸ್. ನಾವು ONP ಟ್ರಯಾಂಗಲ್, OMP ತಗೊಳ್ಳೋಣ. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಇನ್ ಟ್ರಯಾಂಗಲ್ ONP ಅಂಡ್ ಟ್ರಯಾಂಗಲ್ OMP ಏನೇನು ಈಕ್ವಲ್ ಇದಾವೆ ಬರೆಯೋಣ. ಈಗ ನೋಡಿ, ಆಂಗಲ್ N = ಆಂಗಲ್ M, ರೈಟ್ ಆಂಗಲ್ ಇದೆ, ಪರ್ಪೆಂಡಿಕ್ಯುಲರ್ ಇದೆ ಅಲ್ವಾ. ಸೊ ಅದನ್ನೇ ಬರೆಯೋಣ. ಆಂಗಲ್ N = ಆಂಗಲ್ M, ಈಚ್ 90 ಡಿಗ್ರಿ ರೀಸನ್. ಆಯ್ತಾ. ಈಗ OP ಇಸ್ ಕಾಮನ್ ಇದೆ. ಸೊ OP = OP. OP ಈಸ್ ಕಾಮನ್. ಇನ್ನು ಇನ್ನೊಂದು ಸೈಡ್ ಬೇಕು, ಯಾವುದು, ON = OM ಆಗತ್ತಲ್ವಾ. ಯಾಕೆ ನೋಡಿ, ಯಾವುದೇ ಥಿಯರಮ್ ಅಲ್ಲಿ ಇದೆ ಅಲ್ವಾ, ಈಕ್ವಲ್ ಕಾರ್ಡ್ಸ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ದ ಸೆಂಟರ್ ಅಂತ. ಈಕ್ವಲ್ ಕಾರ್ಡ್ಸ್ ಇದ್ರೆ ಇಲ್ಲಿಂದ ಸೆಂಟರ್ ಇಂದ ಈಕ್ವಿ ಡಿಸ್ಟೆಂಟ್ ಆಗಿರ್ತವೆ. ಸೊ ಅದನ್ನೇ ಬರೆಯೋಣ. ON = OM. ರೀಸನ್, ಈಕ್ವಲ್ ಕಾರ್ಡ್ಸ್ are equidistant from center. ಅಲ್ವಾ. ಈಗ ನೋಡಿ, ಇಲ್ಲಿ ರೈಟ್ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಹೈಪೋಟೆನ್ಯೂಸ್ ಮ್ಯಾಚ್ ಆಯ್ತು. OP ಅಂತಂದ್ರೆ ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಅಂದ್ರೆ RHS ಅಂಡರ್ RHS criteria 2 triangles are said to be congruent. Therefore triangle
ONP is congruent to triangle OMP under RHS rule. ಆಯ್ತಲ್ವಾ, ಎರಡೂನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಹೇಳ್ಬೋದಲ್ವಾ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಅಂತ. ಯಾಕೆ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ದೇರ್ ಫೋರ್ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ. ರೀಸನ್ ಸಿ ಪಿ ಸಿ ಟಿ. ಈಗ ನೋಡಿ, ಎನ್ ಸಿ ಇಸ್ ಈಕ್ವಲ್ಸ್ ಟು ಬಿ ಎಂ ಇದೆ ಅಲ್ವಾ, ನಾವು ಇಲ್ಲೇ ಪ್ರೂವ್ ಮಾಡಿದೀವಿ ನೋಡಿ. ಎನ್ ಸಿ ಇಸ್ ಈಕ್ವಲ್ಸ್ ಟು ಬಿ ಎಂ ಅಂತ, ಆಲ್ ಫೋರ್ ಈಕ್ವಲ್ ಅಂತ ಪ್ರೂವ್ ಮಾಡಿದ್ವಲ್ವಾ. ಸೊ ಅದನ್ನೇ ಬರೆಯೋಣ. ಏನು? ಎನ್ ಸಿ ಈಕ್ವಲ್ ಟು ಬಿ ಎಂ. ಪ್ರೂವ್ಡ್ ಆಲ್ರೆಡಿ ಅಲ್ವಾ. ಫ್ರಮ್ 1 ಅಂತ ಬರೆಯೋಣ, ಇಲ್ಲಾಂದ್ರೆ ಪ್ರೂವ್ಡ್ ಆಲ್ರೆಡಿ ಅಂತ ಬರೆಯೋಣ. ಓಕೆ, ನೋಡಿ, ಇದು ಎನ್ ಸಿ ಪ್ಲಸ್ ಎನ್ ಪಿ ಮಾಡ್ತೀನಿ, ಬಿ ಎಂ ಪ್ಲಸ್ ಎಂ ಪಿ ಮಾಡ್ತೀನಿ. ಯಾಕೆ? ಇವೆರಡು ಈಕ್ವಲ್ ಇದಾವಲ್ವಾ. ಸೊ ಇವೆರಡೂ ಈಕ್ವಲ್ ಇದಾವೆ. ಸೊ ಆಡ್ ಮಾಡಿದ್ರೆ ಏನು ಮಿಸ್ಟೇಕ್ ಇರಲ್ಲ. ಸೊ ಎನ್ ಸಿ ಪ್ಲಸ್ ಎನ್ ಪಿ ಇಸ್ ಈಕ್ವಲ್ಸ್ ಟು ಬಿ ಎಂ ಪ್ಲಸ್ ಎಂ ಪಿ. ಓಕೆ, ಈಗ ಯಾಕೆ ಈ ರೀತಿ ಆಡ್ ಮಾಡಿದ್ವಿ ಅಂದ್ರೆ ನೋಡಿ, ಎನ್ ಸಿ ಪ್ಲಸ್ ಎನ್ ಪಿ ಏನಾಗತ್ತೆ ನಮ್ಗೆ? ಪಿ ಸಿ ಆಯ್ತಲ್ವಾ. ಸೊ ಅದಕ್ಕೆ ನಾವು ಆಡ್ ಮಾಡಿದ್ವಿ. ನೋಡಿ, ನೋಡಿ, ಎನ್ ಸಿ ಪ್ಲಸ್ ಎನ್ ಪಿ ಏನಾಯ್ತು? ಪಿ ಸಿ ಆಯ್ತು. ಸೊ ಪಿ ಸಿ ಇಸ್ ಈಕ್ವಲ್ಸ್ ಟು, ಈಗ ಬಿ ಎಂ ಪ್ಲಸ್ ಎಂ ಪಿ ಏನಾಯ್ತು? ಪಿ ಬಿ ಆಯ್ತು. ಸೊ ಪಿ ಬಿ ಆಯ್ತಲ್ವಾ. ಯಾಕೆ? ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗ್ಬೇಡಿ. ಎನ್ ಸಿ ಇಸ್ ಈಕ್ವಲ್ಸ್ ಟು ಎಂ ಬಿ ಎಂ ಇದೆ, ಇಲ್ಲಿ ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಇದೆ. ಸೊ ಈಕ್ವಲ್ ಇರೋದನ್ನೇ ಆಡ್ ಮಾಡಿದ್ದೀನಿ. ಸೊ ಏನು ಮಿಸ್ಟೇಕ್ ಆಗಲ್ಲ. ಎರಡನ್ನ ಯಾಕೆ ಆಡ್ ಮಾಡಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಬೇಕಾಗಿತ್ತು, ಅದಕ್ಕೆ ಪ್ರೂವ್ ಮಾಡಿದ್ವಿ. ಇದು ನಮ್ದು ಟು ಪ್ರೂವ್ ಅನ್ನೋದ್ರಲ್ಲಿ 1 ಕ್ವಶನ್ ಆಯ್ತು ಅಲ್ವಾ. ದಿಸ್ ಇಸ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಈಗ ಅದೇ ರೀತಿ ಇನ್ನೊಂದು ಮಾಡೋಣ. ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಮಾಡ್ಬೇಕಲ್ವಾ. ನೋಡಿ, ಈಗ ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್ ಆಗುತ್ತಲ್ವಾ. ನೋಡಿ, ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್. ನೋಡಿ, ಇಲ್ಲಿ ಇದೆ ಅಲ್ವಾ, ಎ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್ ಅಂತ, ಅದನ್ನೇ ಬರ್ದಿದ್ದೀನಿ. ಈಗ ನಾನು ಏನ್ ಮಾಡ್ತೀನಿ? ಎ ಎಂ ಮೈನಸ್ ಪಿ ಎಂ ಮಾಡ್ತೀನಿ. ಎ ಎಂ ಮೈನಸ್ ಪಿ ಎಂ ಮಾಡ್ತೀನಿ. ಯಾಕೆ? ನಮಗೆ ಎ ಪಿ ಒಂದೇ ಬರುತ್ತೆ. ಸೊ ಎ ಎಂ ಮೈನಸ್ ಪಿ ಎಂ ಇಸ್ ಈಕ್ವಲ್ಸ್ ಟು ಡಿ ಎನ್. ಈ ಡಿ ಎನ್ ಇದೆ ಅಲ್ಲ, ಇದರಲ್ಲಿ ಪಿ ಎನ್ ಮೈನಸ್ ಮಾಡ್ತೀನಿ. ಯಾಕೆ? ನಮ್ಗೆ ಡಿ ಪಿ ಒಂದೇ ಸಿಗತ್ತೆ. ಈಗ ನೋಡಿ, ಎ ಎಂ ಮೈನಸ್ ಪಿ ಎಂ ಮಾಡಿದ್ರೆ ಏನ್ ಸಿಕ್ತು ನಮ್ಗೆ? ಎ ಪಿ ಸಿಕ್ತು. ಡಿ ಎನ್ ಮೈನಸ್ ಪಿ ಎನ್ ಮಾಡಿದ್ರೆ, ಡಿ ಎನ್ ಮೈನಸ್ ಪಿ ಎನ್ ಮಾಡಿದ್ರೆ ಏನ್ ಸಿಕ್ತು ನಮ್ಗೆ? ಡಿ ಪಿ ಸಿಕ್ತು. ಇದನ್ನೇ ಅಲ್ವಾ ಅವ್ರು ಕೇಳಿದ್ದು, ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಅಂತ. ಸೊ ಅದನ್ನೇ ಪ್ರೂವ್ ಮಾಡಿದ್ವಿ. ಇವೆರಡು ಈಕ್ವಲ್ ಇದ್ವಲ್ವಾ, ಪಿ ಎಂ ಇಸ್ ಈಕ್ವಲ್ಸ್ ಟು ಪಿ ಎನ್ ಇತ್ತು. ಸೊ ಇಲ್ಲಿ ನೋಡಿ, ಎನ್ ಪಿ ಇಸ್ ಈಕ್ವಲ್ಸ್ ಟು ಎಂ ಪಿ ಅಂತ ಬರ್ಕೊಂಡಿದ್ದೀನಿ. ಎನ್ ಪಿ ಅಂದ್ರೂ ಒಂದೇ, ಪಿ ಎನ್ ಅಂದ್ರೂ ಒಂದೇ. ಇದನ್ನು ಅಷ್ಟೇ, ಪಿ ಎಂ ಅಂದ್ರೂ ಒಂದೇ, ಎಂ ಪಿ ಅಂದ್ರೂ ಒಂದೇ. ಸೊ ಅದನ್ನೇ ಬರ್ಕೊಂಡಿದ್ದೀನಿ. ಸೊ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಆಯ್ತು. ಅಂದ್ರೆ ಇಲ್ಲಿ ಈ ಕಾರ್ಡ್ ಅಲ್ಲಿ ಬಿಗ್ಗೆಸ್ಟ್ ಸೆಗ್ಮೆಂಟ್ ಸಿ ಪಿ ಆರ್ ಪಿ ಸಿ ಇಸ್ ಈಕ್ವಲ್ಸ್ ಟು ಪಿ ಬಿ ಆಯ್ತು. ಸ್ಮಾಲರ್ ಸೆಗ್ಮೆಂಟ್ ಎ ಪಿ ಇಸ್ ಈಕ್ವಲ್ಸ್ ಟು ಡಿ ಪಿ ಆಯ್ತು. ಅದನ್ನೇ ನಾವು ಪ್ರೂವ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ಥರ್ಡ್ ಕ್ವಶನ್ ನೋಡಿ, ಏನ್ ಕೊಟ್ಟಿದ್ದಾರೆ? ಇಫ್ ಟು ಈಕ್ವಲ್ ಕಾರ್ಡ್ಸ್ ಆಫ್ ಎ ಸರ್ಕಲ್ intersect within the circle, prove that the line joining the point of intersection to the center makes equal angles with the chords ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು ಸರ್ಕಲ್ ಇದೆ, ಇಲ್ಲಿ 2 ಈಕ್ವಲ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಎ ಬಿ ಅಂಡ್ ಸಿ ಡಿ ಆರ್ ಈಕ್ವಲ್. ಓಕೆ, ಇಂಟರ್ಸೆಕ್ಟ್ ಎಲ್ಲಾಗ್ತಾ ಇದೆ? ಈ ಪಾಯಿಂಟ್ ಪಿ ಗೆ ಇಂಟರ್ಸೆಕ್ಟ್ ಆಗಿದೆ. ಇನ್ನು ಏನ್ ಹೇಳಿದರೆ, ಈ ಸೆಂಟರ್ ಇದೆಯಲ್ಲ, ಸೆಂಟರ್ ಟು ಲೈನ್ ಜಾಯ್ನಿಂಗ್ ಪಿ,
ಈ ಇಲ್ಲಿ ಆಂಗಲ್ ಆಗತ್ತಲ್ಲ, ಈ ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ. ಎರಡು ಕಾರ್ಡ್ಗೂ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಇಲ್ಲಿ ಎಂ ಅಂತ ನೇಮ್ ಮಾಡ್ತೀನಿ, ಇಲ್ಲಿ ಎನ್ ಅಂತ ನೇಮ್ ಮಾಡ್ತೀನಿ. ಓಕೆ, ಈಗ ನೋಡಿ ಈ ಟ್ರಯಾಂಗಲ್ ಇದೆ ಅಲ್ವಾ, ಓ ಎಂ ಪಿ ಇನ್ನು ಓ ಎನ್ ಪಿ, ಈ ಟೂ ಟ್ರಯಾಂಗಲ್ಸ್ ನ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನಾವು ಈ ಆಂಗಲ್ ಈಕ್ವಲ್ ಅಂತ ಪ್ರೂವ್ ಮಾಡ್ಬೋದು. ಸೊ ಬರೆಯೋಣ. ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ ಬರಿಬೇಕು. ಡ್ರಾ ಓ ಎಂ ಪರ್ಪೆಂಡಿಕ್ಯುಲರ್ ಟು ಎ ಬಿ and ON perpendicular to CD. ಆಯ್ತಾ? ಈಗ ಸೊಲ್ಯೂಷನ್ ಇನ್ ಟ್ರಯಾಂಗಲ್ ONP and ಟ್ರಯಾಂಗಲ್ OMP ಏನೇನು ಈಕ್ವಲ್ ಇದ್ದಾವೆ ನೋಡೋಣ. ನೋಡಿ, ಈ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು 90 ಡಿಗ್ರಿ ಇರುತ್ತಲ್ವಾ, ಈ ಆಂಗಲ್, ಸೊ ಅದನ್ನೇ ಬರೆಯೋಣ. ಆಂಗಲ್ ಎನ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎಂ, ಈಚ್ 90 ಡಿಗ್ರಿ. ಆಯ್ತಾ? ಈಗ ನೋಡಿ, ಒ ಪಿ ಈ ಟ್ರಯಾಂಗಲ್ಗೂ ಇದೆ, ಈ ಟ್ರಯಾಂಗಲ್ಗೂ ಇದೆ. ಸೊ ಕಾಮನ್ ಆಯ್ತಲ್ವಾ, ಒ ಪಿ ಇಸ್ ಈಕ್ವಲ್ಸ್ ಟು ಒ ಪಿ ಅಂತ ಬರ್ದ್ವಿ. OP is common. ಈಗ ನೋಡಿ, OM is equals to ON ಆಗುತ್ತಲ್ವಾ, ಯಾಕೆ ಈಕ್ವಲ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಕಾರ್ಡ್ಸ್ ಇದ್ದಾಗ ಸೆಂಟರ್ ಇಂದ ಈಕ್ವಿ ಡಿಸ್ಟೆಂಟ್ ಆಗಿರ್ತವೆ ಅಂತ ಓದಿದೀವಲ್ವಾ ಥಿಯರಮ್ ಅಲ್ಲಿ. ಸೊ ಅದಕ್ಕೆ ಇದನ್ನು ಹೇಳ್ಬೋದು, ON is equals to OM. ರೀಸನ್, ಈಕ್ವಲ್ chords are equidistant from center. ಅಲ್ವಾ? ಈಗ ನೋಡಿ, ಇಲ್ಲಿ ರೈಟ್ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಹೈಪೋಟೆನ್ಯೂಸ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು ಅಲ್ವಾ. ಸೊ ಅಂಡರ್ RHS congruent rule two triangles are said to be congruent. ಅದಕ್ಕೆ ಬರೆಯೋಣ, therefore triangle ONP is congruent to triangle OMP under RHS criteria. ಆಯ್ತಲ್ವಾ, ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ನಾವು ಹೇಳ್ಬೋದಲ್ವಾ, ಆಂಗಲ್ OPN ಇಸ್ ಈಕ್ವಲ್ಸ್ ಟು ಆಂಗಲ್ OPM ಅಂತ. ನೋಡಿ, ಆಂಗಲ್ OPN is equals to angle OPM. ಯಾಕೆ? CPCT, under CPCT corresponding parts of congruent triangles are equal. ನೋಡಿ, ಈ ರೈಟ್ ಆಂಗಲ್ಗೆ ಅಪೋಸಿಟ್ ಈ ಆಂಗಲ್ ಇದೆ, ಇಲ್ಲಿನೂ ಅಷ್ಟೇ ರೈಟ್ ಆಂಗಲ್ಗೆ ಅಪೋಸಿಟ್ ಈ ಆಂಗಲ್ ಇದೆ. ಸೊ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಯ್ತಲ್ವಾ. ಸೊ ಎರಡು ಆಂಗಲ್ಸ್ ಈಕ್ವಲ್ ಆಯ್ತು. ಈಗ ನಮಗ್ ಬೇಕಾಗಿರೋದು ನೋಡಿ, OPC ಇಸ್ ಈಕ್ವಲ್ಸ್ ಟು OPB ಇದೆ. ಸೊ ನೋಡಿ, OPN ಅಂದ್ರು ಒಂದೇ, OPC ಅಂದ್ರು ಒಂದೇ ಅಲ್ವಾ, ಸೇಮ್ ಲೈನ್ ಇದೆ ಅಲ್ವಾ. ಅದೇ ರೀತಿ ಇದನ್ನು ಅಷ್ಟೇ, OPM ಅಂದ್ರು ಒಂದೇ, ಆಂಗಲ್ OPB ಅಂದ್ರು ಒಂದೇ, ಇಲ್ಲಿನೂ ಸೇಮ್ ಲೈನ್ ಆಯ್ತು. ಅದಕ್ಕೆ ಇದನ್ನು ಬರೆಯೋಣ, ಆಂಗಲ್ OPC ಇಸ್ ಈಕ್ವಲ್ಸ್ ಟು ಆಂಗಲ್ OPB. ಇದನ್ನೇ ಇದ್ರ ಬದಲು ಇದು ಕೂಡ ಹೇಳ್ಬೋದು ಅಲ್ವಾ. ಇದನ್ನೇ ಅವರು ಪ್ರೂವ್ ಮಾಡಕ್ ಹೇಳಿದ್ದು, ಹೆನ್ಸ್ proved. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಇಫ್ ಎ ಲೈನ್ ಇಂಟರ್ಸೆಕ್ಟ್ಸ್ ಟು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿತ್ ಸೆಂಟರ್ O at A, B, C and D,
ಪ್ರೂವ್ ದಟ್ ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಹೇಳಿದ್ದಾರೆ. ಫಸ್ಟ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು ಅಂದ್ರೆ ನೋಡಿ, ಸೆಂಟರ್ ಸೇಮ್ ಇರುತ್ತೆ, ಸೆಂಟರ್ ಸೇಮ್ ಇದ್ದು ಸರ್ಕಲ್ಸ್ ರೇಡಿಯಸ್ ಚೇಂಜ್ ಇರುತ್ತೆ. ಓಕೆ, ಇದು ನೋಡಿ ಒಳಗಡೆ ಒಂದು ಸರ್ಕಲ್ ಇದೆ, ಮೇಲೆ ಒಂದು ಸರ್ಕಲ್ ಇದೆ. ಸೊ ಸೆಂಟರ್ ಎರಡು ಸರ್ಕಲ್ಗೂ ಸೆಂಟರ್ ಸೇಮ್ ಇದೆ, ಆದ್ರೆ ರೇಡಿಯಸ್ ಚೇಂಜ್ ಆಗತ್ತೆ ಅಲ್ವಾ. ಸೊ ಇಂಥ ಸರ್ಕಲ್ಸ್ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಅವ್ರೇನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನು ಅಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೋಬೇಕು. ಈ ಕಾರ್ಡ್ ಇದೆ ಅಲ್ವಾ, ಇಲ್ಲಿ ಪಾಸ್ ಆಗಿದೆ ನೋಡಿ, ಎ ಬಿ ಸಿ ಡಿ, ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ ಸೆಂಟರ್ ಇಂದ. ನೋಡಿ ಈ ರೀತಿ ಡ್ರಾ ಮಾಡಿದೀನಿ. ಇಲ್ಲಿ ಎಂ ಅಂತ ನೇಮ್ ಮಾಡೋಣ. ಇದನ್ನ ಬರಿಬೇಕು ನಾವು. ಕನ್ಸ್ಟ್ರಕ್ಷನ್ ಏನ್ ಮಾಡಿದ್ದು, ಸೊ ಕನ್ಸ್ಟ್ರಕ್ಷನ್ ಓ ಎಂ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆದ್ರೂ ಬರಿಬಹುದು, ಎ ಡಿ ಆದ್ರೂ ಬರಿಬಹುದು. ಎ ಡಿ ಬರ್ದ್ಬಿಡೋಣ, ಎರಡಕ್ಕೂ ಬಂತು. ಓಕೆ, ಈಗ ನೋಡಿ ಈ ಬಿಗ್ಗರ್ ಸರ್ಕಲ್ಗೂ ಕಾರ್ಡ್ ಇದೆ, ಇದು ಸ್ಮಾಲರ್ ಸರ್ಕಲ್ಗೂ ಕಾರ್ಡ್ ಇದೆ ಅಲ್ವಾ. ಸೊ ಇಲ್ಲಿ ಏನಾಗತ್ತೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಅದೇನಾಗತ್ತೆ, ಕಾರ್ಡ್ ನ ಬೆಸೆಟ್ ಆಗತ್ತೆ. ಅದು ಓದಿದೀವಲ್ವಾ ಥಿಯರಮ್ ಅಲ್ಲಿ. ಸೊ ಅದನ್ನೇ ಬರೆಯೋಣ ನಾವು. ಫಸ್ಟ್ ಇನ್ ಬಿಗ್ಗರ್ ಸರ್ಕಲ್ ತಗೊಳ್ಳೋಣ. ಬಿಗ್ಗರ್ ಸರ್ಕಲ್ ಎ ಡಿ ಈಸ್ ಎ ಕಾರ್ಡ್ okay. OM is perpendicular to AD. ಸೊ ನಾವೇನ್ ಹೇಳ್ಬೋದು, ಓ ಎಂ ಪರ್ಪೆಂಡಿಕ್ಯುಲರ್ ಆದ್ರೆ ಬೈಸೆಕ್ಟ್ ಮಾಡುತ್ತೆ ಅಂತ ಓದಿದೀವಲ್ವಾ. ಸೊ ಎ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ ಆಗತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, ಎ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ. ರೀಸನ್ perpendicular drawn from the center. Center bisects the chord. ಚಿಕ್ಕದಾಗಿ ಬರ್ದಿದ್ದೀನಿ. ಈಗ ನೋಡಿ ಅದೇ ರೀತಿ ಈ ಸ್ಮಾಲರ್ ಸರ್ಕಲ್ ನೋಡಿ, ಇದು ಇಲ್ಲಿ ಕೂಡ ಅದೇ ಬಿ ಸಿ ಇಸ್ ಎ ಕಾರ್ಡ್ ಇದೆ, ಓ ಎಂ ಇಸ್ ಎ ಪರ್ಪೆಂಡಿಕ್ಯುಲರ್ ಇದೆ. ಅದನ್ನು ಬರೆಯೋಣ. ಇನ್ ಸ್ಮಾಲರ್ ಸರ್ಕಲ್ ಬಿ ಸಿ ಈಸ್ ಎ ಕಾರ್ಡ್, ಓ ಎಂ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆಯ್ತು. ಈಗ ಓ ಎಂ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂದ್ರೆ ಏನಾಗುತ್ತೆ, ಇಲ್ಲಿ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ ಆಗುತ್ತೆ, ಯಾಕಂದ್ರೆ ಬೈಸೆಟ್ ಮಾಡ್ತಾ ಇದೆ. ಇಲ್ಲಿನೂ ಬೈಸೆಟ್ ಆಗುತ್ತಲ್ವಾ. ಸೊ ಅದನ್ನೇ ಬರೆಯೋಣ. ದೇರ್ಫೋರ್ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ. ರೀಸನ್ ಸೇಮ್ ರೀಸನ್, ಇಲ್ಲೇನ್ ಬರ್ದ್ವಲ್ಲ ಅದೇ, ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಸೆಂಟರ್ bisects the chord. ಓಕೆ, ಈಗ ನೋಡಿ ಇಲ್ಲಿ ಎ ಎಂ ಇದೆ. ಓಕೆ, ನಮ್ಗೆ ಎ ಬಿ ಬೇಕಲ್ವಾ, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಪ್ರೂವ್ ಮಾಡೋದಿದೆ. ಸೊ ನಾವೇನ್ ಮಾಡ್ಬೋದು, ಎ ಎಂ ಮೈನಸ್ ಬಿ ಎಂ ಮಾಡಿದ್ರೆ ನಮ್ಗೆ ಎ ಬಿ ಉಳಿಯುತ್ತಲ್ವಾ. ನೋಡಿ ಫುಲ್ ಎ ಎಂ ತಗೊಂತೀವಿ, ಮೈನಸ್ ಬಿ ಎಂ ಮಾಡ್ತೀವಿ. ಸೊ ಏನ್ ಉಳಿಯುತ್ತೆ, ಎ ಬಿ ಉಳಿಯುತ್ತೆ. ಓಕೆ, ಯಾಕೆ, ಇಲ್ಲಿ ಈಕ್ವಲ್ ಇದೆ ನೋಡಿ, ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಸಿ ಇದೆ. ಈಕ್ವಲ್ ಇರೋದನ್ನ ಎ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ ಇದೆ. ಸೊ ಈಕ್ವಲ್ ಇರೋದನ್ನ ಆಡ್ ಆರ್ ಮೈನಸ್ ಮಾಡ್ಬೋದು. ಸೊ ಅದಕ್ಕೆ ಈ ಸೈಡ್ ಕೂಡ ಅದೇ ರೀತಿ ಮಾಡ್ಬೋದು ನಾವು. ನೋಡಿ ಎಂ ಡಿ ಮೈನಸ್ ಎಂ ಸಿ ಮಾಡಿದ್ರೆ ಏನ್ ಉಳಿಯುತ್ತೆ, ನಮ್ಗೆ ಸಿ ಡಿ ಉಳಿಯುತ್ತೆ. ಸೊ ಅದನ್ನೇ ಮಾಡೋಣ. ನೋಡಿ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಸಬ್ಟ್ರಾಕ್ಟ್ ಮಾಡೋಣ. subtracting AM 2 from 1. Okay, AM
ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಬರ್ಕೊಳ್ತಾ ಇದ್ದೀನಿ, ಎ ಎಂ ಮೈನಸ್ ಬಿ ಎಂ ಇಸ್ ಈಕ್ವಲ್ಸ್ ಟು ಎಂ ಡಿ ಮೈನಸ್ ಎಂ ಸಿ. ನೋಡಿ, ಎ ಎಂ ಮೈನಸ್ ಬಿ ಎಂ ಮಾಡಿದ್ರೆ ಏನು ಉಳಿತು? ಎ ಬಿ ಉಳಿತು. ಎಂ ಡಿ ಮೈನಸ್ ಎಂ ಸಿ ಮಾಡಿದ್ರೆ ಏನು ಉಳಿತು? ಸಿ ಡಿ ಉಳಿತು. ನೋಡಿ, ನಮ್ಗಿದೆ ಅಲ್ವಾ ಬೇಕಾಗಿದ್ದು, ಎ ಬಿ ಇಸ್ ಈಕ್ವಲ್ಸ್ ಟು ಸಿ ಡಿ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರು ಅಲ್ವಾ. ಸೊ ಅದೇ ಬಂತು ನಮ್ಗೆ. ಸೊ ಹೇಳ್ಬೋದು ಹೆನ್ಸ್ ಪ್ರೂವ್ಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ, ಫಿಫ್ತ್ ಕ್ವಶನ್ ಮಾಡೋಣ. ಓಕೆ, ಬರೀತೀನಿ, ಫಿಫ್ತ್ ಒನ್ ಬರ್ದಿಲ್ಲ. ನೋಡಿ, ಕ್ವಶನ್ ತುಂಬಾ ದೊಡ್ಡದಿದೆ, ಅದಕ್ಕೆ ಬರ್ದಿಲ್ಲ, ಓದ್ತೀನಿ ನೋಡಿ. 3 girls, Reshma, Salma and Mandeep are playing a game by standing on a circle of radius 5 meters drawn in a park. Okay, Reshma throws a ball to Salma, Salma to Mandeep, Mandeep to Reshma. If the distance between Reshma and Salma and between Salma and Mandeep is 6 meters each, what is the distance between Reshma and Mandeep ಅಂತ ಕೇಳಿದ್ದಾರೆ. ನೋಡಿ, ಒಂದು ಪಾರ್ಕ್ ಅಲ್ಲಿ ಸರ್ಕಲ್ ಮಾಡಿದರೆ ಅದರ ರೇಡಿಯಸ್ ಎಷ್ಟಿದೆ? 5 ಮೀಟರ್ ಇದೆ. ಓಕೆ, ಇನ್ನು ರೇಷ್ಮಾ ಅನ್ನೋ ಇಲ್ಲಿ ಡ್ರಾ ಮಾಡಿದೀನಿ ನೋಡಿ. ರೇಷ್ಮಾ ಅನ್ನೋ ಹುಡುಗಿ ಒಂದು 3 ಗರ್ಲ್ಸ್ ಆಡ್ತಾ ಇದ್ದಾರೆ, ಸಲ್ಮಾ ನ ಮಂದೀಪ್ ಡ್ರಾ ಮಾಡ್ಕೊಂಡು ಬಾಲ್ ಎಸೆಯೋ ಆಟ ಆಡ್ತಾ ಇದ್ದಾರೆ. ಇನ್ನು ನೋಡಿ, ರೇಷ್ಮಾ ಸಲ್ಮಾಗ್ ಹಾಕ್ತಾಳೆ ಬಾಲ್, ಸಲ್ಮಾ ಮಂದೀಪ್ಗೆ ಹಾಕ್ತಾಳೆ. ಓಕೆ, ಮಂದೀಪ್ ರೇಷ್ಮಾಗ್ ಹಾಕ್ತಾಳೆ. ಆ ತರ ಬಾಲ್ಸ್ ಹಾಕೊಂತ ಆಡ್ತಾ ಇದ್ದಾರೆ. ಈಗ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ರೇಷ್ಮಾ ಟು ಸಲ್ಮಾ ಡಿಸ್ಟೆನ್ಸ್ 6 ಮೀಟರ್ ಇದೆ, ಸಲ್ಮಾ ಟು ಮಂದೀಪ್ ಕೂಡ 6 ಮೀಟರ್ ಇದೆ. ಈ ಮಂದೀಪ್ ಟು ರೇಷ್ಮಾ, ರೇಷ್ಮಾ ಟು ಮಂದೀಪ್ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಈಗ ನೋಡಿ, ಅದೇ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಕಲ್, ಇಲ್ಲಿ ರೇಷ್ಮಾ, ಇಲ್ಲಿ ಸಲ್ಮಾ, ಇಲ್ಲಿ ಮಂದೀಪ್ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ ಬಾಲ್ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಇದು 6 ಮೀಟರ್, ಇದು 6 ಮೀಟರ್ ಇದೆ. ಅಂದ್ರೆ ನಮಗೆ ಇದು ಕಾರ್ಡ್ ತರ ಆಯ್ತಲ್ವಾ. ಓಕೆ, ಅದನ್ನ 6 ಮೀಟರ್ 6 ಮೀಟರ್ ಅಂತ ಬರ್ದಿದ್ದೀನಿ. ಈಗ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಬರ್ದಿದ್ದೀನಿ, ಜಾಯಿನ್ ಓ ಆರ್, ಓ ಎಸ್ ಅಂಡ್ ಓ ಎಂ ಅಂತ. ಓಕೆ, ಜಾಯಿನ್ ಮಾಡೋಣ. ಇದು ಸೆಂಟರ್ ಆಫ್ ದ ಸರ್ಕಲ್. ನೋಡಿ, ನಮ್ಗೆ ಆರ್ ಎಂ ಫೈಂಡ್ ಔಟ್ ಮಾಡೋದು ಇದೆ ಅಲ್ವಾ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ನಮ್ಗೆ ಇದೆ. ಜಾಯಿನ್ ಮಾಡ್ಕೊಂಡ್ವಿ, ಅದು ಜಾಯಿನ್ ಮಾಡಿದ್ದನ್ನು ಬರ್ದಿದ್ದೀನಿ. ಈಗ ನೋಡಿ, ಈ ಪಾಯಿಂಟಿಗೆ ನೋಡಿ, ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ನಾನು ಪಿ ಅಂತ ನೇಮ್ ಮಾಡ್ತೀನಿ. ಓಕೆ, ಈಗ ಈ ಟ್ರಯಾಂಗಲ್ ತಗೊಳ್ಳೋಣ, ಓ ಆರ್ ಎಸ್. ಓಕೆ, ಇಲ್ಲ ಆರ್ ಓ ಎಸ್ ಅಂತ ಕೂಡ ಹೇಳ್ಬೋದು. ಓಕೆ, ಈ ಟ್ರಯಾಂಗಲ್ ಇನ್ನ ಎಂ ಓ ಎಸ್, ಈ ಟ್ರಯಾಂಗಲ್, ಈ 2 ಟ್ರಯಾಂಗಲ್ಸ್ ತಗೊಳ್ಳೋಣ. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಓಕೆ, in triangle ROS and triangle MOS ಏನೇನು ಈಕ್ವಲ್ ಇದಾವೆ ನೋಡೋಣ. ನೋಡಿ, RO ಈಸ್ ಈಕ್ವಲ್ಸ್ ಟು MO ಆಗತ್ತಲ್ವಾ. ಯಾಕೆ? ಇದು ರೇಡಿಯಸ್, ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಸೊ ಅದನ್ನೇ ಬರೆಯೋಣ, RO ಈಸ್ ಈಕ್ವಲ್ಸ್ ಟು MO. ರೀಸನ್, ರೇಡಿಯೈ ಆಫ್ ಸೇಮ್ ಸರ್ಕಲ್. ಇನ್ನು ನೋಡಿ, ಆರ್ ಎಸ್ ಇಸ್ ಈಕ್ವಲ್ಸ್ ಟು ಎಂ ಎಸ್ ಇದೆ. ಯಾಕೆ? ಅವರೇ ಕೊಟ್ಟಿದ್ದಾರೆ 6 ಮೀಟರ್ ಡಿಸ್ಟೆನ್ಸ್ ಅಂತ. ಸೊ ಅದನ್ನೇ ಬರೆಯೋಣ, ಆರ್ ಎಸ್ ಇಸ್ ಈಕ್ವಲ್ಸ್ ಟು ಎಂ ಎಸ್ ಗಿವನ್ ಅಂತ ಬರೆಯೋಣ. ಈಚ್ 6 ಮೀಟರ್ ಗಿವನ್. ಓಕೆ, ಇನ್ನು ನೋಡಿ, ಓ ಎಸ್ ಇದೆಯಲ್ಲ, ಎರಡಕ್ಕೂ ಕಾಮನ್ ಇದೆ. ನೋಡಿ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ ಅದನ್ನ ಬರೆಯೋಣ, ಓ ಎಸ್ ಇಸ್ ಈಕ್ವಲ್ಸ್ ಟು ಓ ಎಸ್. ಓ ಎಸ್ ಈಸ್ ಕಾಮನ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು.
under SSS criteria, two triangles are said to be congruent. Therefore, triangle ROS is congruent to triangle MOS under SSS rule. ಆಯ್ತಲ್ವಾ, ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ನಾವು ಇಲ್ಲಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದಲ್ವಾ. ಸೊ ನೋಡಿ, ನಾನು ಈ ಆಂಗಲ್ ಇಲ್ಲಿ ನೇಮ್ ಮಾಡ್ತೀನಿ. ಇದು ಆಂಗಲ್ 1 ಅಂತ ಇಡೋಣ, ಇದು ಆಂಗಲ್ 2 ಅಂತ ಇಡೋಣ. ಇವೆರಡು ಈಕ್ವಲ್ ಇದಾವಂತ ಹೇಳ್ಬೋದಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. ಆಂಗಲ್ 1 is equals to angle 2, ರೀಸನ್ CPCT. ಆಯ್ತಾ, ಈ ಟೂ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಇದೆಲ್ಲ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಈ ಚಿಕ್ಕ ಟ್ರಯಾಂಗಲ್ಸ್ ತಗೊಳ್ಳೋಣ. ನೋಡಿ, ROP MOP, ಈ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಇದಾವಲ್ವಾ, ಇವು ತಗೊಳ್ಳೋಣ. Now in triangle ROP and triangle MOP ಏನೇನು ಈಕ್ವಲ್ ಇದಾವ ನೋಡೋಣ. ಇಲ್ಲಿನೂ OR is equals to OM ಆಗತ್ತಲ್ವಾ, ಇಲ್ಲಿ ಬರ್ದಿದೀವಲ್ಲ RO is equals to MO, ಸೇಮ್ RO is equals to MO, ರೀಸನ್ ಸೇಮ್, ರೇಡಿಯೈ ಆಫ್ ಸೇಮ್ ಸರ್ಕಲ್. ಆಯ್ತಾ, ಇಲ್ಲಿ ಆಂಗಲ್ 1 is equals to angle 2 ಆಯ್ತು. ಈಗ ತಾನೇ ಪ್ರೂವ್ ಮಾಡಿದೀವಿ, ಅದಕ್ಕೆ ಪ್ರೂವ್ಡ್ ಅಬೌವ್ ಅಂತ ಬರೆಯೋಣ. ಇನ್ನು OP ಈಸ್ ಕಾಮನ್ ಅಂತ ಹೇಳ್ಬೋದು. ನೋಡಿ, OP ಇದು ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ OP is equals to OP is ಕಾಮನ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಸೊ ಅಂಡರ್ SAS criteria, two triangles are said to be congruent. Therefore, triangle ROP is congruent to triangle MOP under SAS rule. ಆಯ್ತಲ್ವಾ, ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ಈಗ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ನಾವು CPCT ಅಂಡರ್ RP is equals to PM ಅಂತ ಹೇಳ್ಬೋದಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಬರೆಯೋಣ, RP is equals to PM CPCT ರೀಸನ್. ನೋಡಿ, ಈಗ ನಾವು ಇಲ್ಲಿ ಜಾಯಿನ್ ಮಾಡಿದೀವಲ್ವಾ, OP ಅನ್ಕೊಳ್ಳಿ, OS ಅನ್ನೋದು ಅನ್ಕೊಳ್ಳಿ. ಓಕೆ, ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ವಿ. ಈಗ ಈ RP is equals to PM ಅಂತಂದ್ರೆ ನಾವೇನ್ ಓದಿದೀವಿ, ಈ ತರ ಬೈಸೆಕ್ಟ್ ಆದ್ರೆ ಇದನ್ನ ಏನಂತ ಹೇಳ್ಬೋದು, OP ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದಲ್ವಾ, ಥಿಯರಮ್ ಅಲ್ಲಿ ಓದಿದೀವಲ್ವಾ. ಸೊ ಅದನ್ನೇ ನಾವು ಹೇಳ್ಬೋದು. ನೋಡಿ, ಸಿನ್ಸ್ OP bisects RM, therefore OP is perpendicular to RM. OP ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದು, ಯಾಕೆ ಇದು ಬೈಸೆಕ್ಟ್ ಆಗಿದೆ, ಇದು ಈಕ್ವಲ್ ಅಂತ ಇಲ್ಲಿ ಪ್ರೂವ್ ಆಯ್ತು, ಅದಕ್ಕೆ. ಓಕೆ, ಈಗ ನೋಡಿ, ಸೊ ನಾವೇನ್ ಹೇಳ್ಬೋದು, ಆಂಗಲ್ P is equals to 90 ಡಿಗ್ರಿ ಅಂತ ಹೇಳ್ಬೋದಲ್ವಾ. ಸಾರಿ, ಆಂಗಲ್ P is equals to 90 ಡಿಗ್ರಿ ಆಯ್ತು. ಈಗ ನೋಡಿ, ನಮ್ಗೆ ಈ P is equals to 90 ಡಿಗ್ರಿ ಬಂತು. ಈಗ ನಮ್ಗೆ ಏರಿಯಾ ಬೇಕು, ಈಗ RM ಬೇಕಲ್ವಾ, ನಮ್ಗೆ ಡಿಸ್ಟೆನ್ಸ್ ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ, RM ಬೇಕು. RM ನಮ್ಗೆ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಅಂತ RP ಒಂದೇ ಸಿಕ್ಕರೆ ಸಾಕು ಅಂತ ನೋಡ್ತಾ ಇದ್ದೀವಿ, ಯಾಕಂದ್ರೆ ಈಕ್ವಲ್ ಆಯ್ತಲ್ವಾ. RP is equals to PM ಆಯ್ತು. RP ಒಂದೇ ಸಿಕ್ಕರೂ ನಾವು ಡಬಲ್ ಮಾಡ್ಬಿಟ್ರೆ ನಮ್ಗೆ RM ಬರುತ್ತೆ. ಸೊ ಈಗ ನೋಡಿ, ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು, ಈ ಟ್ರಯಾಂಗಲ್ ತಗೋಬಹುದು, ROS ತಗೊಂಡು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ RP ಸಿಗ್ಬೋದು. ಆದ್ರೆ ನಮ್ಗೆ ಇಲ್ಲಿ
ಯಾವ್ದನ್ ಬೇಸ್ ತಗೋಬೇಕು, ಯಾವ್ದನ್ ಹೈಟ್ ತಗೋಬೇಕು ಆಗ್ತಾ ಇಲ್ವಾಗ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಮೇಡಮ್ ಅಂತಂದ್ರೆ, ನೋಡಿ ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಓಕೆ, ಯಾಕೆ ನೋಡಿ ಡ್ರಾ ಮಾಡಿದೆ. ಇಲ್ಲಿ ಒಂದ್ ನೇಮ್ ಮಾಡೋಣ, ಎನ್ ಅಂತ ನೇಮ್ ಮಾಡೋಣ. ಈಗ ನೋಡಿ ಇದೇ ಟ್ರಯಾಂಗಲ್ಗೆ ನಾವು ಓ ಎನ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಸೊ ನಾನು ಇದನ್ನ ಬರೀತೀನಿ. ಸಿನ್ಸ್ ಓ ಎನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್ ಎಸ್, ಈ ಓ ಎನ್ ಡ್ರಾ ಮಾಡಿದೀವಲ್ವ ಆರ್ ಎಸ್ ಗೆ, ಸೊ ಅದನ್ನ ಬರ್ದ್ವಿ. ಈಗ ಆರ್ ಎನ್ ಈಸ್ ಈಕ್ವಲ್ಸ್ ಟು, ಆರ್ ಎನ್ ಎಷ್ಟಿರತ್ತೆ, ಆರ್ ಎಸ್ ಎಷ್ಟಿದೆ, 6 ಮೀಟರ್ ಇದೆ, ಅವ್ರು ಕೊಟ್ಟಿದ್ದಾರೆ. ಇದನ್ನು 6 ಮೀಟರ್, ಇಲ್ಲಿ ಎಸ್ ಎಂ ಕೂಡ 6 ಮೀಟರ್ ಅಂತ. ಸೊ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಏನಾಯ್ತು, ಬೈಸೆಕ್ಟ್ ಆಗತ್ತಲ್ವಾ, ಸೆಂಟರ್ ಇಂದ ಯಾವುದೇ ಕಾರ್ಡಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಬೈಸೆಕ್ಟ್ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, ಆರ್ ಎನ್ ಇಸ್ ಈಕ್ವಲ್ಸ್ ಟು 3 ಮೀಟರ್ ಅಂತ ಹೇಳ್ಬೋದು. ಸೊ ಅದನ್ನು ಬರೆಯೋಣ. ದೇರ್ಫೋರ್ ಆರ್ ಎನ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಆರ್ ಎಸ್, ದಟ್ ಈಸ್ ಈಕ್ವಲ್ಸ್ ಟು ಹಾಫ್ ಇಂಟು ಆರ್ ಎಸ್ ಎಷ್ಟಿದೆ, 6 ಇದೆ, ಇಸ್ ಈಕ್ವಲ್ಸ್ ಟು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ 3 ಮೀಟರ್ ಬಂತು. ಆಯ್ತಾ? ಈಗ ಆರ್ ಎನ್ ನಮ್ಗೆ ಗೊತ್ತಾಯ್ತಲ್ವಾ. ನೋಡಿ ಇದು ಪರ್ಪೆಂಡಿಕ್ಯುಲರ್ ಅಂದ್ರೆ ಇಲ್ಲಿ 90 ಡಿಗ್ರಿ. ಸೊ ನಾವೀಗ ಈ ಟ್ರಯಾಂಗಲ್ ಅಂತ ತಗೋಬಹುದಲ್ವಾ, ಓ ಎನ್ ಆರ್ ತಗೊಂಡ್ರೆ ನಮ್ಗೆ ಈ ವ್ಯಾಲ್ಯೂ ಗೊತ್ತಾಗತ್ತೆ. ಓಕೆ, ಓ ಎನ್. ಸೊ ಏನ್ ಮಾಡ್ಬೇಕು, ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂದ್ರೆ ಓ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಓ ಎನ್ ಸ್ಕ್ವೇರ್ ಪ್ಲಸ್ ಆರ್ ಎನ್ ಸ್ಕ್ವೇರ್. ಓಕೆ, ಈಗ ಓ ಆರ್ ಅಂದ್ರೆ ರೇಡಿಯಸ್ ಇದೆ, ರೇಡಿಯಸ್ ಅವ್ರು ಕೊಟ್ಟಿದ್ದಾರೆ 5 ಇದೆ ಅಂತ, ಸೊ 5 ಸ್ಕ್ವೇರ್ ಆಯ್ತು. ಓ ಎನ್ ಗೊತ್ತಿಲ್ಲ ನಮ್ಗೆ, ಹಾಗೆ ಇಡೋಣ. ಪ್ಲಸ್ ಆರ್ ಎನ್ ಅಂದ್ರೆ ನಮ್ಗೆ ಗೊತ್ತಾಯ್ತು 3 ಅಂತ ಇಲ್ಲಿ ಮಾಡಿದ್ವಿ, ಸೊ 3 ಸ್ಕ್ವೇರ್. ಈಗ ನೋಡಿ ಓ ಎನ್ ಬೇಕಲ್ವಾ ನಮ್ಗೆ, 5 ಸ್ಕ್ವೇರ್ ಅಂದ್ರೆ 25 ಆಯ್ತು. ಈ 3 ಸ್ಕ್ವೇರ್ ಈಕ್ವಲ್ಸ್ ಟು ಕಡೆ ತಗೊಂಡ್ರೆ ಮೈನಸ್ ಆಯ್ತು. 3 ಸ್ಕ್ವೇರ್ ಅಂದ್ರೆ 9 ಇಸ್ ಈಕ್ವಲ್ಸ್ ಟು ಓ ಎನ್ ಸ್ಕ್ವೇರ್. ಅಂದ್ರೆ ನೋಡಿ ಇಲ್ಲೇ ಬರೀಲ, therefore ON is equals to 25 minus 9 ಅಂದ್ರೆ 16 ಆಯ್ತು. ಸೊ √16, ಇಲ್ಲಿ ಸ್ಕ್ವೇರ್ ತೆಗೆದಿದ್ದೀನಿ, ಅದಕ್ಕೆ ಇಲ್ಲಿ ರೂಟ್ ಹಾಕಿದ್ದೀನಿ. ಸೊ ಏನಾಯ್ತು, ON is equals to ಎಷ್ಟು ಬಂತು, 4 ಮೀಟರ್ ಬಂತು. ON 4 ಮೀಟರ್ ಬಂತು ನಮ್ಗೆ. ಈಗ ನಾವು ಈ ಟ್ರಯಾಂಗಲ್ ತಗೊಳ್ಳೋಣ. ಓಕೆ, ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ. ಅದಕ್ಕೆ ಇದಿಷ್ಟು ರಬ್ ಮಾಡ್ತೀನಿ. ಈಗ ನೋಡಿ ಓ ಎನ್ ನಮ್ಗೆ 4 ಮೀಟರ್ ಬಂತು. ಸೊ ನಾವೀಗ ಈ ಟ್ರಯಾಂಗಲ್ ತಗೊಳ್ಳೋಣ, ಟ್ರಯಾಂಗಲ್ ಆರ್ ಓ ಎಸ್. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಆರ್ ಓ ಎಸ್ ಏನಾಗತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡಿ ಇಲ್ಲಿ ಬೇಸ್ ಏನ್ ತಗೊಳ್ಳೋಣ, ಓ ಎಸ್ ಅಂತ ತಗೊಳ್ಳೋಣ. ಸೊ ಹಾಫ್ ಇಂಟು ಬೇಸ್ ಅಂದ್ರೆ ಓ ಎಸ್ ತಗೊಳ್ಳೋಣ. ಹೈಟ್ ಏನಾಗುತ್ತೆ, ಬೇಸ್ ಓ ಎಸ್ ತಗೊಂಡ್ರೆ ಆರ್ ಪಿ ಹೈಟ್ ಆಗುತ್ತೆ. ಓಕೆ, ಈಗ ನೋಡಿ ಓ ಎಸ್ ಎಷ್ಟಿದೆ, ಇದು ರೇಡಿಯಸ್ ಅಲ್ವಾ, ಸೆಂಟರ್ ಇಂದ ಇಲ್ಲಿ ಡ್ರಾ ಮಾಡಿದೀವಿ, ರೇಡಿಯಸ್ 5 ಅಂತ ಕೊಟ್ಟಿದ್ದಾರೆ. ಸೊ 5 ಬರೆಯೋಣ. ಆರ್ ಪಿ ನಮಗೆ ಗೊತ್ತಿಲ್ಲ, ಸೊ ಹಾಗೆ ಇಡೋಣ. ಓಕೆ, ಇದು ಏರಿಯಾ. ಸೊ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ ನಾವು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೀವಲ್ವಾ. ಸೊ ಇದೇ ಟ್ರಯಾಂಗಲ್ಗೆ ಬೇಸ್ ಚೇಂಜ್ ತಗೊಳ್ಳೋಣ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ನೋಡಿ ಇಲ್ಲಿ ಹಾಫ್ ಬೇಸ್ ಆರ್ ಎಸ್ ತಗೊಳ್ಳೋಣ. ಓಕೆ, ಆರ್ ಎಸ್ ತಗೊಂಡ್ವಿ.
ಹೈಟ್ ಏನಾಗತ್ತೆ ಓ ಎನ್ ಆಗತ್ತೆ. ಈಗ ನೋಡಿ RS ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ 6 ಮೀಟರ್ಸ್ ಇದೆ. ನಾವು ಏನ್ ತಗೊಂಡಿದೀವಿ 6 ಮೀಟರ್ ಅಂತ ಬರೆಯೋಣ. RS ಓ ಎನ್ ನಮ್ಗೆ 4 ಬಂದಿತ್ತಲ್ವಾ, ಸೊ 4 ಹಾಕೋಣ. ಈಗ 2 1 2 2 ಎಷ್ಟಾಯ್ತು 12 ಬಂತು ಅಲ್ವಾ. ಸೊ ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ. ಈಗ ಎರಡನ್ನು ಈಕ್ವೇಟ್ ಮಾಡೋಣ. ಫ್ರಮ್ 1 and 2. 1 ಏನಿದೆ ಸೇಮ್ ಟ್ರಯಾಂಗಲ್ದೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎರಡು ಏರಿಯಾ ಸೇಮ್ ಟ್ರಯಾಂಗಲ್ದೆ, ಆದ್ರೆ ಬೇಸ್ಗಳು ಚೇಂಜ್ ಆಗಿ ತಗೊಂಡಿದ್ವಿ. ಇಲ್ಲಿ RS ಆಗಿ ತಗೊಂಡಿದೀವಿ, ಇಲ್ಲಿ OS ಆಗಿ ತಗೊಂಡಿದ್ವಿ ಅಲ್ವಾ. ಸೊ ಬರಿಬಹುದು, ಈಕ್ವೇಟ್ ಮಾಡ್ಬೋದು. ಇಲ್ಲೇನ್ ಕೊಟ್ಟಿದ್ದಾರೆ, ಇಲ್ಲೇನ್ ಬರ್ದಿದೀವಿ 12 into 5 into RP ಅಂತ ಬರ್ದಿದೀವಿ. ಇಲ್ಲೇನ್ ಬಂತು ನಮ್ಗೆ 12 ಬಂತು. ಸೊ ನೋಡಿ 5 RP is equals to 12. ಈ 2 equals to ಈ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗತ್ತೆ. RP is equals to 24. ಈ 5 equals to ಕೊಡೋದ್ರೆ ಡಿವೈಡ್ ಆಗುತ್ತೆ. ಇಷ್ಟು ಬಂತು, 24/5 ಬಂತು. ಇದನ್ನ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ 4.8 ಬಂತು. ನೋಡಿ RP is equals to 4.8 ಬಂತು. ನಮ್ಗೇನ್ ಮಾಡಿದೀವಿ RP is equals to PM ಅಂತ ಪ್ರೂವ್ ಮಾಡಿದೀವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಲ್ಸೋ PM is equals to 4.8 ಅಲ್ವಾ, ಯಾಕಂದ್ರೆ ಎರಡು ಈಕ್ವಲ್ ಇದಾವೆ. ನೋಡಿ RM is equals to ಏನಂತ ಇಟ್ಕೊಂಡಿದ್ವಿ RP plus PM ಅಲ್ವಾ. ಸೊ ಇಲ್ಲಿ ಎಷ್ಟು ಬಂತು, RPನು 4.8 ಪ್ಲಸ್ PM ಕೂಡ ಎರಡು ಈಕ್ವಲ್ ಇರೋದ್ರಿಂದ ಎರಡು 4.8 ಆಯ್ತು. ಸೊ ಆಡ್ ಮಾಡಿದ್ರೆ 4.8 ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 9.6 ಮೀಟರ್. ದೇರ್ ಫೋರ್ ನಾವೇನ್ ಹೇಳ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್ ಈಸ್ 9.6 meters. ಇದೆಲ್ವ ಅವ್ರು ಕೇಳಿದ್ದು, ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್ ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ 9.6 ಮೀಟರ್ ಇದೆ. ಓಕೆ, ಸ್ವಲ್ಪ ಲೆಂತಿ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ 6th one ಏನ್ ಕೊಟ್ಟಿದ್ದಾರೆ. ಕ್ವಶನ್ ದೊಡ್ಡದಿದೆ ಅಂತ ಬರ್ತಿಲ್ಲ, ಓದ್ತೀನಿ ನೋಡಿ. ಎ ಸರ್ಕ್ಯುಲರ್ ಪಾರ್ಕ್ ಆಫ್ radius 20 meter is situated in a colony. 3 boys, Ankur, Syed and David, are sitting at equal distance on its boundary, each having a toy telephone in his hands to talk each other. Find the length of the string of each phone ಅಂತ ಕೊಟ್ಟಿದ್ದಾರೆ. ನೋಡಿ, ಒಂದು ಸರ್ಕ್ಯುಲರ್ ಶೇಪ್ ಪಾರ್ಕ್ ಇದೆ, ಅದರಲ್ಲಿ ರೇಡಿಯಸ್ 20 ಮೀಟರ್ ಇರುವಂತ ಸರ್ಕ್ಯುಲರ್ ಪಾರ್ಕ್ ಅದು. ಓಕೆ, ಸಿಚುಯೇಟೆಡ್ ಇನ್ ಕಾಲೋನಿನಲ್ಲಿ ಇದೆ. ಅಲ್ಲಿ 3 ಬಾಯ್ಸ್, ಅಂಕುರ್, ಇನ್ನು ಸೈಯದ್, ಇನ್ನು ಡೇವಿಡ್, 3 ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ಟಾಯ್ ಟೆಲಿಫೋನ್ ಇಟ್ಕೊಂಡು ಆಡ್ತಾ ಕೂತ್ಕೊಂಡಿದ್ದಾರೆ. ಸೊ ಅವ್ರೇನ್ ಕೇಳಿದ್ದಾರೆ ಅಂತಂದ್ರೆ ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಈಗ ಅವ್ರೇನ್ ಹೇಳಿದ್ದಾರೆ, ಈಕ್ವಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಕ್ವಲ್ ಡಿಸ್ಟೆನ್ಸ್ ಅಂದ್ರೆ ಒಂದು ಇಕ್ಯುಲೇಟರ್ ಟ್ರಯಾಂಗಲ್ ಆಯ್ತಲ್ವಾ. ಸೊ ಇಕ್ಯುಲೇಟರ್ ಟ್ರಯಾಂಗಲ್ ಡ್ರಾ ಮಾಡಿದ್ದೀನಿ. ಓಕೆ, ಫೈಂಡ್ ದ ಲೆಂತ್ ಆಫ್ ಈಚ್ ಫೋನ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅದು ಸ್ಟ್ರಿಂಗ್ ಇರುತ್ತಲ್ವಾ, ಫೋನ್ ಸ್ಟ್ರಿಂಗ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಆ ಸ್ಟ್ರಿಂಗ್ ಲೆಂತ್ ಕೇಳಿದ್ದಾರೆ. ಅಂದ್ರೆ ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ ಸೈಡ್ಸ್ ಆಫ್ ಟ್ರಯಾಂಗಲ್ ಆಯಿತು ಅಲ್ವಾ. ಸೊ ಅದನ್ನೇ ಫೈಂಡ್ ಔಟ್ ಮಾಡೋಣ. ಸೊ ಫಸ್ಟ್ ನಾವು ಬರ್ಕೊಳ್ಳೋಣ, ಏನ್ ಕೊಟ್ಟಿದ್ದಾರೆ. AS is equals to SD ಆಯ್ತು, ಅದೇ ರೀತಿ SD is equals to DA ಆಯ್ತು ಅಲ್ವಾ. ಅವರು ಈಕ್ವಲ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಯ್ತು, therefore triangle ASD is a equilateral ಆಯ್ತಲ್ವಾ, ಅದನ್ನೇ ಬರೆಯೋಣ. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ.
ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕಂತಂದ್ರೆ, ಲೆಂತ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ. ಓಕೆ, ಸೊ ಕನ್ಸ್ಟ್ರಕ್ಷನ್ ಮಾಡೋಣ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಓಕೆ, ಎ ಪಿ ನೋಡಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ ಎಸ್ ಡಿಗೆ. ಇನ್ನು ಇದಕ್ಕೆ ಪಿ ಅಂತ ನೇಮ್ ಮಾಡ್ತೀವಿ. ಓಕೆ, ಇನ್ನು ಇಲ್ಲಿ ಸೆಂಟರ್ ಇದೆ, ಇದಕ್ಕೆ ಓ ಅಂತ ನೇಮ್ ಮಾಡೋಣ. ಇನ್ನು ಓ ಎಸ್ ಜಾಯಿನ್ ಮಾಡೋಣ. ಓಕೆ, ಏನ್ ಕನ್ಸ್ಟ್ರಕ್ಷನ್ ಮಾಡಿದ್ ಬರಿಬೇಕು. ಸೊ ಬರೆಯೋಣ. ಡ್ರಾ ಎ ಪಿ ಪರ್ಪೆಂಡಿಕ್ಯುಲರ್ ಟು ಎಸ್ ಡಿ and join OS. ಇದಿಷ್ಟು ಮಾಡಿದ್ವಲ್ವಾ, ಸೊ ಅದನ್ನ ಬರ್ತಿದ್ದೀವಿ. ಈಗ ನೋಡಿ ಎ ಪಿ ಏನ್ ಮಾಡ್ತಾ ಇದೆ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇಲ್ಲಿ ಬೈಸೆಕ್ಟ್ ಆಗತ್ತೆ ಅಲ್ವಾ. ನಾವು ಏನ್ ಹೇಳ್ಬೋದು, ಎಸ್ ಪಿ ಇಸ್ ಈಕ್ವಲ್ಸ್ ಟು ಪಿ ಡಿ ಅಂತ ಹೇಳ್ಬೋದು ಅಲ್ವಾ. ಈಗ ನೋಡಿ ಯಾವುದೇ ಟ್ರಯಾಂಗಲ್ ಆಗಿ ಈ ರೀತಿ ಈ ಮೀಡಿಯನ್ಸ್ ಇರ್ತಾವಲ್ವಾ, ಈ ರೀತಿ ಕರೆಕ್ಟ್ ಮಿಡ್ ಪಾಯಿಂಟ್ ಜಾಯಿನ್ ಮಾಡ್ತೀವಿ ನೋಡಿ. ಈ ಮೀಡಿಯನ್ಸ್ಗೆ ಜಾಯಿನ್ ಮಾಡಿದ್ರೆ ಇಲ್ಲಿ ಏನ್ ಪಾಯಿಂಟ್ ಆಗತ್ತಲ್ಲ, ಇದನ್ನ ನಾವೇನಂತ ಕರಿತೀವಿ, ಸೆಂಟ್ರಾಯ್ಡ್ ಅಂತ ಕರಿತೀವಿ. ಈ ಸೆಂಟ್ರಾಯ್ಡ್ ಯಾವ ರೀತಿ ಡಿವೈಡ್ ಆಗತ್ತಂದ್ರೆ 2:1 ರೇಷಿಯೋದಲ್ಲಿ ಕಟ್ ಆಗತ್ತೆ. ಓಕೆ, ಅಂದ್ರೆ ಇಲ್ಲಿ 2 ಇರುತ್ತೆ, ಇಲ್ಲಿ 1 ಇರುತ್ತೆ ರೇಷಿಯೋ. ಆ ರೀತಿ ಇಲ್ಲಿಂದ 2 ಇರುತ್ತೆ, ಇಲ್ಲಿ 1 ಇರುತ್ತೆ ಈ ಪಾರ್ಟ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಸೊ ನಾವ್ ಇಲ್ಲಿ ಏನ್ ಹೇಳ್ಬೋದು ನೋಡಿ, ಇಲ್ಲಿ ಎ ಪಿ ಏನಿದೆ ಅಲ್ಲ, ಈ ಮೀಡಿಯನ್ ಮಿಡ್ ಪಾಯಿಂಟ್ ಆಯ್ತಲ್ವಾ, ಸೊ ಮೀಡಿಯನ್ ಅಂತ ಹೇಳ್ಬೋದು. ಎ ಓ ಎಷ್ಟಿರುತ್ತೆ, 2 ಇರುತ್ತೆ ರೇಷಿಯೋ. ಇಲ್ಲಿ ಒ ಪಿ 1 ಇರುತ್ತೆ. ಸೊ ಅದನ್ನೇ ಬರೆಯೋಣ ನೋಡಿ. ಎ ಓ ಅಪಾನ್ ಒ ಪಿ ಬರ್ದ್ರೆ 2:1 ಇದೆ ಅಲ್ವಾ, ಸೊ ಈ ರೀತಿ ಬರ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ, 2 ಇಂಟು ಒ ಪಿ ಇಸ್ ಈಕ್ವಲ್ಸ್ ಟು 1 ಇಂಟು ಎ ಓ ಆಯ್ತು ನೋಡಿ, ಟ್ವೈಸ್ ಒ ಪಿ. ಸೊ ಒ ಪಿ ಇಸ್ ಈಕ್ವಲ್ಸ್ ಏನಾಯ್ತು, ಎ ಓ ಅಪಾನ್ 2 ಆಯ್ತು. ಇಲ್ಲಿ ನಮ್ಗೆ ಎ ಓ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಓ ಎಸ್, ಓ ಎ, ಓ ಡಿ ಏನಾಯ್ತು, ಇದು ರೇಡಿಯಸ್ ಆಯ್ತು. ಸೊ ಅವ್ರು ಕೊಟ್ಟಿದಾರಲ್ವಾ ರೇಡಿಯಸ್ 20 ಮೀಟರ್ ಅಂತ. ಸೊ ನಾವ್ ಏನ್ ಹೇಳ್ಬೋದು, ಓ ಎ ಓ ಆರ್ ಓ ಎ ಎಷ್ಟಿದೆ, 20 ಮೀಟರ್ ಅಂತ ಇದೆ. ಸೊ ಒ ಪಿ ಇಸ್ ಈಕ್ವಲ್ಸ್ ಟು ಎ ಓ ಅಪಾನ್ ಎ ಓ ಪ್ಲೇಸ್ ಅಲ್ಲಿ 20 ಬರೆಯೋಣ, ಅಪಾನ್ 2 ಆಯ್ತು. ಕ್ಯಾನ್ಸಲೇಷನ್ ಮಾಡಿದ್ರೆ 10 ಬಂತು, 10 ಮೀಟರ್ ಅಂತ ಬಂತು. ಇಲ್ಲಿ ಎಸ್ ಓ ಎಷ್ಟಿದೆ, 20 ಮೀಟರ್. ಯಾಕೆ, ಇಟ್ಸ್ ಎ ರೇಡಿಯಸ್ ಅಲ್ವಾ. ಈಗ ನೋಡಿ ಈ ಟ್ರಯಾಂಗಲ್ ಓ ಪಿ ಎಸ್ ತಗೊಳ್ಳೋಣ, ಈ ಟ್ರಯಾಂಗಲ್ ಮಾತ್ರ ತಗೊಳ್ಳೋಣ. ಓಕೆ, ನಮ್ಗೆ ಈ ಲೆಂತ್ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ನಮ್ಗೆ ಇಷ್ಟು ಪಾರ್ಟ್ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಡಬಲ್ ಮಾಡ್ಕೋಬಹುದು, ಯಾಕಂದ್ರೆ ಈಕ್ವಲ್ ಪಾರ್ಟ್ಸ್ ಇದೆ. ಸೊ ನೋಡಿ ನಮ್ಗೆ ಎಸ್ ಓ ಗೊತ್ತು ಹೌದಾ, ಒ ಪಿ ಗೊತ್ತಾಯ್ತು. ಸೊ ಎಸ್ ಪಿ ಒಂದೇ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಬರುತ್ತೆ. ಸೊ ಇನ್ ಟ್ರಯಾಂಗಲ್ ಓ ಪಿ ಎಸ್, ಓಕೆ ನೋಡಿ, ಹೈಪಾಟಿನ್ಯೂಸ್ ಎಸ್ ಓ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪೈಥಾಗರಸ್ ಥಿಯರಂ ಅಪ್ಲೈ ಮಾಡೋಣ, ಎಸ್ ಪಿ ಸ್ಕ್ವೇರ್ ಪ್ಲಸ್ ಒ ಪಿ ಸ್ಕ್ವೇರ್ ಆಯ್ತಾ. ಎಸ್ ಓ ಎಷ್ಟಿದೆ, 20 ಇದೆ. ಸೊ 20 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಸ್ ಪಿ ಎಷ್ಟಿದೆ ಗೊತ್ತಿಲ್ಲ, ಪ್ಲಸ್ ಒ ಪಿ ಎಷ್ಟಿದೆ 10 ಅಂತ ಬಂತು ಇಲ್ಲಿ ನಮ್ಗೆ, 10 ಸ್ಕ್ವೇರ್. ಸೊ ಇದನ್ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, 20 ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಹಾಕ್ಬಿಡೋಣ 400 ಅಂತ ನೋಡಿ. 20 ಸ್ಕ್ವೇರ್ ಅಂದ್ರೆ 400 ಆಯ್ತು. ಈ 10 ಸ್ಕ್ವೇರ್ ಅಂದ್ರೆ 100 ಆಯ್ತು. ಇದನ್ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಮೈನಸ್ ಆಗತ್ತೆ. ಸೊ ಇಸ್ ಈಕ್ವಲ್ಸ್ ಟು ಎಸ್ ಪಿ ಸ್ಕ್ವೇರ್. 400 ಮೈನಸ್ 100 ಮಾಡಿ 300 ಬಂತು. ಸೊ ಎಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 300 ಆಯ್ತು. ಈಗ ಎಸ್ ಪಿ ಇಸ್ ಈಕ್ವಲ್ಸ್ ಏನಾಯ್ತು, ರೂಟ್ ಆಫ್ 300 ಅಲ್ವಾ, ರೂಟ್ 300 ಬಂತು. ಇದನ್ನ ನಾವು ಸಿಂಪ್ಲಿಫೈ ಮಾಡೋದಕ್ಕೆ ನೋಡಿ
ಏನಂತ ಬರ್ಕೋಬಹುದು, 3 ಇಂಟು 100 ಆದ್ರೂ ಬರ್ಕೊಳ್ಳಿ, ಇಲ್ಲ 10 ಇಂಟು 10 ಆದ್ರೂ ಬರ್ಕೊಳ್ಳಿ. ಓಕೆ, ಯಾಕೆ ಈ ರೀತಿ ಬರ್ಕೊಂಡ್ಮೇಲೆ ನಾವು 10 ಹೊರಗಡೆ ತೆಗಿಬಹುದು. ಅದಕ್ಕೆ ನೋಡಿ 10 ಹೊರಗಡೆ ಬರುತ್ತಲ್ವಾ, 10 ರೂಟ್ 3 ಆಯ್ತು. ಏನಿದು ಎಸ್ ಪಿ ಬಂತು, ನಮ್ಗೆ ಎಸ್ ಡಿ ಬೇಕು. ಸೊ ನಾವೇನ್ ಹೇಳ್ಬೋದು, ಎಸ್ ಡಿ ಇಸ್ ಈಕ್ವಲ್ಸ್ ಟು ಟ್ವೈಸ್ ಆಫ್ ಎಸ್ ಪಿ, 2 ಇಂಟು ಎಸ್ ಪಿ. ಸೊ 2 ಇಂಟು 10 ರೂಟ್ 3. ನೋಡಿ ಹೊರಗಡೆ ಇರೋದು ಮಲ್ಟಿಪ್ಲೈ ಮಾಡ್ಬೋದು. ಸೊ 2 ಇಂಟು 10, 2 ಟೆನ್ಸ್ 20, 20 ರೂಟ್ 3 ಬಂತು. ಇದೇನಿದು ಎಸ್ ಡಿ ಅಲ್ವಾ. ಸೊ ಇಲ್ಲಿ ಬರೀತೀನಿ. ಸೊ ಏನ್ ಹೇಳ್ಬೋದು ನಾವು, ಲೆಂತ್, therefore length of each string is 20 root 3 meters. ಇದೆಲ್ವಾ ಅವ್ರ ಕ್ವಶನ್ ಕೇಳಿರೋದು, ಫೈಂಡ್ ದ ಲೆಂತ್ ಆಫ್ ಈಚ್ ಸ್ಟ್ರಿಂಗ್ ಅಂತ. ಸೊ 20 ರೂಟ್ 3 ಮೀಟರ್ ಅಂತ ಬಂತು. ಸೊ ಅದನ್ನೇ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.